नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। अघोरेभ्यो दघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। ओम सोमेश्वराय नमः, सुंदरेश्वराय नमः, परमेश्वराय नमः, नंजुंडेश्वराय नमः, कपिलेश्वराय नमः, अरुणाचलेश्वराय नमः, गंगाधरेश्वराय नमः, सांब सदाशिवाय नमः। गौरीर्मिमाय सलिला निक्षत्तद्विपदीं विपदीं सां चतुष्पदीं अष्टापदीं नौपदीं बहुशीं सहस्राक्षरां परमे व्योमन् जातवेदसे सुनवाम सोमरातीतो निदहाति वेदाः सनपर्षत दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसा ज्वलन्तीं वैलोचनीं कर्मफले दुष्टां दुर्गां देवीगुं शरणमहं प्रपद्ये। दुर्गां देवीगुं शरणमहं प्रपद्ये। दुर्गां देवीगुं शरणमहं प्रपद्ये। पद्मानने पद्मि पद्मपत्रे पद्मप्रिये पद्मदलायताक्षी विश्वप्रिय विष्णुमनोनुकूले त्वत्पादपद्मं मयि सन्निधत्स्वां यासा पद्मासनस्था विपुलकटितटी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरीं महालक्ष्मी देवताभ्यो नमः। ओं गौरीर्मिमाय सलिला निक्षत्तद्विपदीं विपदीं सां चतुष्पदीं अष्टापदीं नौपदीं बहुशीं सहस्राक्षरां परमे व्योमन्। ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬೆಳಗಿನ ಶುಭೋದಯ ಅಂದರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಯಾರೊಬ್ಬರಿಗಾದರೂ ಹಸನ್ಮುಖಿತನ, ನಗುಮುಖ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಒಂದು ಮಾಣಿಕ್ಯದ ರೂಪದಲ್ಲಿರ್ತಕ್ಕಂಥದ್ದು ಹಸನ್ಮುಖಿತನ, ನಗುಮುಖ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಿರತಕ್ಕಂಥದ್ದು. ಇದು ಪ್ರತಿಯೊಬ್ಬರ ಜೀವನಕ್ಕೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಆಭರಣಗಳಂತಕ್ಕಂಥದ್ದು ದೇಹವನ್ನು ಮಾತ್ರ ಅಲಂಕಾರ ಮಾಡುತ್ತೆ. ಆದರೆ ಒಳಗಿರ್ತಕ್ಕಂತಹ ಆ ನೋವು ಮರೆಸಿ ಒಂದು ಸಂತೋಷವನ್ನು ತರುವಂತಹದ್ದು ಅದು ವೈಯಕ್ತಿಕವಾದಂಥ ರೀತಿ ಅವರಿಗೆ ಅದು ಸ್ವಯಂ ಬರಬೇಕಾಗತ್ತೆ. ಆದರೆ ಆ ಸ್ವಯಂ ಪ್ರಭೆ ಬರಬೇಕಾದ್ರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕಾಗತ್ತೆ. ಕೆಲವೊಮ್ಮೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಸಮಸ್ಯೆ ಎಂಬತಕ್ಕಂಥದ್ದು ಅಥವಾ ಕರ್ಮಫಲನೋ ಅದು ನಮ್ಮನ್ನು ಬಾಧಿಸುತ್ತೆ ಅಂತ ಹೇಳ್ತಾರೆ. ಏನೇ ಆದರೂ ಆಯಾ ಕಾಲಕ್ಕೆ ಸನ್ನಿವೇಶವು ಏನಾಗುತ್ತೋ, ಯಾವೆಲ್ಲವೂ ಸಹಿತ ಎದುರಾಗುತ್ತೋ ಎಲ್ಲವೂ ಸಹಿತ ಹಾಗಾಗಿ ನಡೆದೋಗುತ್ತೆ. ಇರಲಿ, ಏನೇ ಆದರೂ ನಾವು ಪ್ರತಿ ಕಾಲವೂ ಸಹಿತ ನಮ್ಮದೇ ಆದಂತಹ ಒಂದು ಪ್ರಪಂಚಕ್ಕೆ ಅಥವಾ ನಮ್ಮದೇ ಆದಂಥ ಜೀವನದಲ್ಲಿ ಸಾಕಷ್ಟು ಜೀವನದ ಮೂಲಾರ್ಥಗಳನ್ನು ನೋಡ್ತಾನೆ ಹೋಗ್ತೀವಿ. ಇವತ್ತು ನಾವು ಹೀಗಿರ್ಬೋದು, ನಾಳೆ ಬದಲಾವಣೆ ಇದೆ. ನಾಳೆ ತನಕ ಕಾಯೋದು ಬೇಡ, ಮರುಕ್ಷಣ ಬದಲಾವಣೆ ಆಗೋಗುತ್ತೆ. ನಮ್ಮ ಕಣ್ಣೆದುರುಗ ನಿನ್ನೆ ತನಕ ಹೇಗೋ ಇದ್ದವರು ಇವತ್ತು ಹೇಗೋ ನಡೀತಿರ್ತಾರೆ. ಅಥವಾ ನಮ್ಮ ಮನಸ್ಸಲ್ಲಿ ಯಾರೊಬ್ಬರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಹೊರಟಾಗ ಅವರ ಬದಲಾವಣೆಗಳು, ಅವರ ಮನಸ್ಥಿತಿಗಳು, ಅವರಲ್ಲಾಗುವಂಥ ಒಂದಷ್ಟು ವ್ಯತ್ಯಾಸಗಳು ಇದೆಲ್ಲವೂ ನೋಡ್ತಾನೆ ನಡೀತೀವಿ. ಆದರೆ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡ್ಬೋದು, ನಿಮ್ಮ ಜೀವನದಲ್ಲಿ ಹೇಗಿದೆ ಎಂಬತಕ್ಕಂಥದ್ದಿದೆಯಲ್ಲ ಅದು ಮಾತ್ರ ಒಂದಷ್ಟು ವೈಯಕ್ತಿಕವಾಗಿ ಬರ್ತಕ್ಕಂಥದ್ದಾಗತ್ತೆ. ಹಾಗೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರಿತು ನಗೋರ ಮುಂದೆ ನಗ್ತಾ, ಅಳೋರ ಮುಂದೆ ಅಳ್ತಾ, ತನ್ನ ಬದುಕನ್ನು ನಡೆಸ್ತಾ, ಯಾವುದೇ ಕಾರಣಕ್ಕೂ ಸಹಿತ ಸೋಲು ಒಪ್ಕೊಳ್ಳದಿರ ಜೀವನದ ಕಟ್ಟ ಕಡೆಯವರೆಗೂ ತಾನು ಹಾಕುವ ಹೆಜ್ಜೆ ಸುಂದರವಾಗಿ ಹಾಕಬೇಕು ಎಂಬತಕ್ಕಂಥದ್ದು ಒಂದಷ್ಟು ಮೂಲ ಅರ್ಥಗಳಿರುತ್ತೆ. ಆದರೂ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಇಷ್ಟಾರ್ಥಗಳ ಸಿದ್ಧಿಯಾಗಲಿ, ತಮ್ಮ ಕಾಯಕ ಲೋಪವಿಲ್ಲದಿರ ನಡೆಯುವಂಥದ್ದಾಗಲಿ, ತಾವು ಮಾಡುವಂತಹ ಜವಾಬ್ದಾರಿತವಾದಂತಹ ಕಾಯಕವನ್ನು ಮಾಡಿ ಉಳಿದದ್ದು ಭಗವಂತನಿಗೆ ಬಿಟ್ಟು ಇವತ್ತಿನ ನನ್ನ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಮೊದಲು ನಿಮ್ಮ ಆತ್ಮಕ್ಕೆ ಅದು ತೃಪ್ತಿ ಆಗಬೇಕು. ನೀವು ಮಾಡುವಂತಹ ಕೆಲಸ ನಿಮ್ಮ ಆತ್ಮಕ್ಕೆ ತೃಪ್ತಿ ಆದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ನಿಮ್ಮ ಒಳಮನಸ್ಸು ಹೇಳ್ತಿರುತ್ತೆ, ನಾನು ಹಾಕ್ತಿರುವ ಹೆಜ್ಜೆ ಸರಿಯಿಲ್ಲ, ನಾನು ಹೋಗ್ತಿರುವ ಮಾರ್ಗ ಸರಿಯಿಲ್ಲ, ಇದರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳಾಗ್ತಿದೆ ಎಂಬತಕ್ಕಂಥದ್ದು ನಿಮ್ಮ ಒಳಮನಸ್ಸು ಸಾರಿ ಹೇಳ್ತಿರುತ್ತೆ. ಆದರೂ ಕೆಲವೊಮ್ಮೆ ನಮ್ಮ ಒಳಮನಸ್ಸನ್ನೇ ನಾವು ಪಕ್ಕದಲ್ಲಿಟ್ಟು ನಾವು ಹೋಗುವ ದಾರಿಯೇ ಸರಿ ಅಂತ ನಾವು ಅದನ್ನು ತಲೆಬೀಸಿ ನಡೀತಿರ್ತೀವಿ. ಇಂತಹ ಸಮಯದಲ್ಲೇ ಸಾಕಷ್ಟು ಎಡವಟ್ಟುಗಳು ಆಗ್ತಾ ಇರುತ್ತೆ, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುತ್ತೆ. ಕೆಲವೊಮ್ಮೆ ಮನಸ್ಸು ಒಪ್ಪದಿದ್ದರೂ ಬಲವಂತ ಕೆಲಸ ಮಾಡಬೇಕು. ಅಂದರೆ ಮತ್ತೊಬ್ಬರನ್ನ ಮೆಚ್ಚಿಸಬೇಕು ಅಂತ ನಾವು ಯೋಚನೆ ಮಾಡಿದಾಗ ಮಾತ್ರ ಇದೆಲ್ಲ ಪ್ರಪಂಚದಲ್ಲಿ ಎದುರಾಗುತ್ತೆ. ಯಾರೊಬ್ಬರ ಮೆಚ್ಚುಗೆಗೂ ನಾವು ಪಾತ್ರರಾಗೋದು ಬೇಡ. ನಮ್ಮ ಆತ್ಮಶುದ್ಧಿಗೋಸ್ಕರ ನಮ್ಮ ಆತ್ಮದಲ್ಲಿರ್ತಕ್ಕಂಥದ್ದು ಅಥವಾ ನನಗೆ ಸರಿ ಅನ್ಸೋದನ್ನು ನಾನಷ್ಟೇ ಮಾಡ್ತಾ ಮುಂದೆ ನಡೀತೀನಿ ಅಂದರೆ
ಪ್ರಪಂಚಕ್ಕೆ ತಲೆ ಬಗ್ಗಿಸಬೇಕಾದ್ದಿಲ್ಲ. ಆದರೆ ನಾವು ವಾಸ ಮಾಡ್ತಿರ್ತಕ್ಕಂಥದ್ದು ಪ್ರಪಂಚದಲ್ಲೇ ಎಂಬತಕ್ಕಂಥದ್ದು ಸಹಿತ ನಾವು ಅರ್ಥಕೋಬೇಕಲ್ಲ. ಹಾಕುವ ಪ್ರತಿ ಹೆಜ್ಜೆ ಬರೀ ನಮಗಷ್ಟೇ ಅಲ್ಲ, ನಾವು ಹಾಕುವ ಹೆಜ್ಜೆ ಮತ್ತೊಬ್ಬರು ನೋಡ್ತಿರ್ತಾರೆ, ಅವರು ಸಹಿತ ಅದರ ಬಗ್ಗೆ ಮಾತಾಡೋರಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು. ಇದರ ಹಿಂದೆ ಮತ್ತೊಂದು ಸತ್ಯ ಘಟನೆ ಇರುತ್ತೆ. ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ, ಯಾರಿಂದ ಬಂದ್ವಿ, ಜೊತೆಗೆ ಯಾರು ಇದಕ್ಕೆ ಕಾರಣೀಕರ್ತರಾಗಿರ್ತಾರೆ, ಅಥವಾ ಯಾರಿಗೆ ನಾವು ನಡೆಯೋದ್ರಿಂದ ಮತ್ತೊಬ್ಬರ ಗೌರವದ ಮೇಲೆ ಏನು ವ್ಯತ್ಯಾಸ ಆಗುತ್ತೆ ಎಂಬತಕ್ಕಂಥದ್ದನ್ನು ನಾವು ಅರ್ಥ ನಡಿಬೇಕಾಗತ್ತೆ. ಕೆಲವೊಮ್ಮೆ ತಲೆಬೀಸಿ ನಡೆದಾಗ ಅಥವಾ ನಮ್ಮದೇ ಆದಂತಹ ಉದ್ದಟತನದ ಕೆಲವು ನಿಲುವು ತೀರ್ಮಾನ ತಗೊಂಡಾಗ ಸಮಸ್ಯೆಗಳೆಂಬತಕ್ಕಂಥದ್ದು ಅರಿವಿಲ್ಲದಿರ ಬರುತ್ತೆ. ಆಗ ಸೃಷ್ಟಿಗೂ ಅಥವಾ ಸಮಸ್ಯೆಗೂ ಅಥವಾ ಸೃಷ್ಟಿಯ ಮಧ್ಯದಲ್ಲಿ ನಾವಿದ್ದರೂ ಈ ಒಂದು ಪ್ರಾಂತ್ಯಕ್ಕೂ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ನಾವು ನಡೆದ್ರೆ ಆ ಕ್ಷಣದಲ್ಲಿ ಮಾತ್ರ ಅದರ ಸುಖ. ಮರುಕ್ಷಣ ಸಾಯುವವರೆಗೂ ಮನುಷ್ಯನ ಕೊಂದು ಸಾಯಿಸುವಂಥ ಪರಿಸ್ಥಿತಿ ಆ ಪರಿಸರನೇ ತೋರಿಸ್ಬಿಡುತ್ತೆ. ಅದಕ್ಕೋಸ್ಕರ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ, ಸೃಷ್ಟಿಗೆ ಕಾರಣೀಕರ್ತನಾದಂತಹ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಾವು ನೀವೆಲ್ಲರೂ ಚಿಂತನೆ ಮಾಡಬೇಕಾದ್ದು ಸಾಧ್ಯವಾದಷ್ಟು ಆಲೋಚನೆ ಮಾಡ್ತಕ್ಕಂಥದ್ದು, ಸರಿಯಾದ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು, ಜೊತೆಗೆ ಮನೇಲಿರ್ತಕ್ಕಂಥ ಹಿರಿಯರು ಏನಾದ್ರು ಒಂದು ವಿಚಾರ ಹೇಳಿದ್ರೆ ಅದನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು. ಇಲ್ಲಿ ಎಲ್ಲವೂ ನನಗೆ ಗೊತ್ತು, ನಾನು ಹಾಕುವ ದಾರಿಯೇ ಸರಿ ಅಥವಾ ನಾನು ಹೋಗುವ ದಾರಿಯೇ ಸರಿ, ನಾನು ಹಾಕುವ ಹೆಜ್ಜೆನಲ್ಲಿ ಏನೇ ಕಲ್ಲು ಮುಳ್ಳು ಬಂದರೂ ಅದು ನೋವು ನನಗೆ ಮಾತ್ರ ಅಲ್ವಾ ಅನ್ನೋ ಒಂದು ಮನಸ್ಥಿತಿ ನಮಗಾದರೆ, ಕಲ್ಲು ಮುಳ್ಳು ಚುಚ್ಚಿದಾಗ ಮನಸ್ಸಿಗೆ ನೋವು ನಿಮಗೆ ಮಾತ್ರ ಆಗುತ್ತೆ. ಆದರೆ ನೀವು ಹೋಗ್ತಿರೋ ದಾರಿ ಸರಿಯಿಲ್ಲ ಅಂತ ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ತಿದ್ದಾಗ ಅದರ ನೋವು ನಿಮಗೆ ಬಂದರೂ ಪರವಾಗಿಲ್ಲ ಅನ್ನೋ ಮನಸ್ಸು ಎದುರಿರ್ತಕ್ಕಂಥ ವ್ಯಕ್ತಿಗಳಿಗಾಗತ್ತೆ. ಅದಕ್ಕೆ ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಮಾಡುವ ಕಾಯಕ, ನೋಡುವ ಕೆಲಸ ಅಥವಾ ನಾವು ಯಾವುದೇ ಒಂದು ಚಿಂತನೆ ಮಾಡುವಂಥ ರೀತಿ ಅದು ಶುದ್ಧವಾದಂಥ ಗೋಕ್ಷೀರದಂತಿರಬೇಕು ಅಂತ. ಅಂದರೆ ಗೋಕ್ಷೀರ ನೋಡಿ, ಹಾಲಿನಲ್ಲಿ ನೀರು ಹಾಕಿದ್ರೂ ಅದು ಹಾಲಾಗ್ಬಿಡುತ್ತೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಆ ಗೋಕ್ಷೀರಕ್ಕೆ ತನ್ನದೇ ಆದಂತಹ ಒಂದು ವರ್ಚಸ್ಸಿದೆ, ತೇಜಸ್ಸಿದೆ, ಜೊತೆಗೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ. ಅದಕ್ಕೆ ಆ ಗೋಕ್ಷೀರನ್ನು ಸದಾಕಾಲ ಶಿವನ ತಲೆ ಮೇಲೆ ಅಭಿಷೇಕಕ್ಕಾಗಿ ವ್ಯವಸ್ಥೆ ಮಾಡ್ತಾರೆ. ಸಣ್ಣ ಮಕ್ಕಳಿಗೂ ಸಹಿತ ಕಂದಮ್ಮನ ಹೊಟ್ಟೆ ತುಂಬಿಸುವಂಥ ಕಾಯಕಕ್ಕಾಗತ್ತೆ. ಅದು ನೋಡಲಿಕ್ಕೆ ಮಾತ್ರ ಶ್ವೇತವರ್ಣ ಅಲ್ಲ, ಅದರ ಒಳಗಡೆ ಇರ್ತಕ್ಕಂಥ ಆ ಗೋಕ್ಷೀರದ ಒಳ ಅಂತರಂಗ ಸಹಿತ ಅದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡುತ್ತೆ ಮತ್ತು ಸಮಾಧಾನವನ್ನು ಕೊಡುತ್ತೆ. ಅದಕ್ಕೆ ಇದ್ದರೆ ಗೋಕ್ಷೀರದಂತಿರಬೇಕು ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಂಬ ಸದಾಶಿವನ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ನಂಜುಂಡೇಶ್ವರನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಇನ್ನು ಪ್ರಸ್ತುತ ವಾತಾವರಣ ಅಂತೂ ಒಂದಷ್ಟು ತಂಪಾಗಿರ್ತಕ್ಕಂಥದ್ದಿದೆ. ಮಕ್ಕಳ ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅವರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆದಷ್ಟು ದೇಹವನ್ನು ಬಿಸಿಯಾಗಿಟ್ಕೊಳ್ಬೇಕು, ಅಂದರೆ ಉಷ್ಣದಲ್ಲೇ ಇರಬೇಕು. ಈಗ ಶೀತಕ್ಕೆ ತಿರುಗಬಾರ್ದು. ಯಾವಾಗ ಮಕ್ಕಳಿಗಾಲಿ ಹಿರಿಯರಿಗಾಲಿ ಕೋಲ್ಡ್ ಆಗಿಬಿಡುತ್ತೋ, ಶೀತಕ್ಕೆ ತಿರುಗುತ್ತೋ, ಒಂದಷ್ಟು ದಿವಸ ಆದರೂ ಬೇಗ ಗುಣ ಆಗೋದಿಲ್ಲ. ಯಾಕೆಂದರೆ ಈಗಿನ ವಾತಾವರಣ ಆಗಿದೆ. ಹಾಗಾಗಿ ಸಾಧ್ಯವಾದಷ್ಟು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ಕೊಳ್ತಕ್ಕಂತಹ ಆಹಾರಗಳನ್ನು ಮತ್ತು ಪಾನೀಯಗಳನ್ನು, ಪಾನೀಯ ಅಂದ್ರೇನು, ಕೂಲ್ ಡ್ರಿಂಕ್ಸ್ ಅಂತಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಜೀರಿಗೆ, ಮೆಣಸು ಮತ್ತು ಈ ತರಹ ಒಂದಷ್ಟು ಮೆಣಸುಕಾಳು ಇಂಥದ್ದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದರ ನೀರನ್ನು ಕುಡಿತಕ್ಕಂಥದ್ದು. ಸಾಧ್ಯವಾದರೆ ಈಗ ಕುಡಿಲಿಕ್ಕೆ ಪ್ರಶಸ್ತವಾಗಿರ್ತಕ್ಕಂಥ ನೀರು ಅಂದರೆ ಅದು ಜೀರಾ ವಾಟರ್, ಅಂದರೆ ಜೀರಿಗೆ ನೀರು. ಪ್ರತಿ ದಿವಸ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಹೇಗಿದ್ದರೂ ಫಿಲ್ಟರ್ ನೀರೇ ಎಲ್ಲರೂ ಉಪಯೋಗಿಸ್ತಾ ಇರ್ತೀರಿ. ಆ ನೀರನ್ನ ಒಂದಷ್ಟು ಹೆಚ್ಚಾಗಿ ಶೇಖರಣೆ ಮಾಡಿ ತಗೊಂಡು ಒಂದು ಕನಿಷ್ಠ ಪಕ್ಷ ಒಂದು 2 ಲೀಟ್ರು 3 ಲೀಟ್ರಷ್ಟು ನೀರನ್ನ ತೊಗೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡಿ ಅದರಲ್ಲಿ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಜೀರಿಗೆ ಹಾಕಿ ಬಿಟ್ಬಿಡಿ. ಜೀರಿಗೆ ಹಾಕಿ ಅದರಲ್ಲೇ ಇರಲಿ. ಅದೇ ನೀರನ್ನ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಕುಡಿಲಿಕ್ಕೆ ಕೊಡಿ. ಜೀರಿಗೆ ನೀರು, ಜೀರಾ ವಾಟರ್, ಜೀರಿಗೆ ನೀರನ್ನ ಹೆಚ್ಚು ತಗೊಳ್ಳೋದ್ರಿಂದ ದೇಹದ ಆರೋಗ್ಯ ಪರಿಸ್ಥಿತಿ ಯಾವತ್ತೂ ಸುಧಾರಣೆ ಇರುತ್ತೆ. ಮತ್ತು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ ನೀರು. ಮನುಷ್ಯನಿಗೆ ನೀರಿನ ಅಂಶ ಅಂತಕ್ಕಂಥದ್ದು ನೀರು ಆಗಿಂದಾಗಲೇ ಕುಡಿತಾ ಬಂದರೆ ಅದರ ಆರೋಗ್ಯ ಸರಿ ಇರುತ್ತೆ, ಯಾವುದೇ ವ್ಯತ್ಯಾಸ ಬರೋದಿಲ್ಲ. ಅಂದರೆ ಕಲ್ಮಶಗಳನ್ನು ಬೇಗ ಹೊರಗಡೆ ಹಾಕಲಿಕ್ಕೆ ದಾರಿ ಆಗುತ್ತೆ. ಕೆಲವೊಬ್ಬರು ನೋಡಿ, ಊಟಕ್ಕೆ ಕೂತ್ಕೊಂಡ್ರೂ ನೀರು ಕುಡಿಯೋಲ್ಲ, ಊಟ ಆದಮೇಲೂ ಕುಡಿಯೋಲ್ಲ, ಊಟಕ್ಕೆ ಮುನ್ನೂ ಕುಡಿಯೋದಿಲ್ಲ. ಹಾಗೆ ಯಾವುದೇ ಸಮಯದಲ್ಲಿ ಅದರ ಸಹಿತ ನೀರು ಭಾಳ ಕಡಿಮೆ. ಆ ವಾಟ್ರ್ ಯಾವಾಗ ನೀರು ಕಡಿಮೆ ಆಗುತ್ತೋ, ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿಬಿಡುತ್ತೋ, ಆಗ ಇಲ್ಲದ ರೋಗ ರುಜಿನಗಳಿಗೆ ದಾರಿ ಆಗುತ್ತೆ. ಹಾಗಾಗಿ ಪಚನಕ್ರಿಯೆ ಆಗಬೇಕಾದ್ರೂ, ಸರಿಯಾದ ರೀತಿ ಹೊಟ್ಟೆ ಶುಭ್ರವಾಗಬೇಕಾದ್ರೂ ಅದಕ್ಕೆ ಸರಿಯಾದ ರೀತಿ ನೀರು ಕುಡಿಬೇಕು. ಆ ನೀರಲ್ಲಿ ಜೀರಿಗೆ ಅಂಶ ಸೇರಿದ್ರೆ ಅದು ಆಯುರ್ವೇದಿಕಲ್ಲಿ ಪ್ರೂವ್ ಆಗಿರ್ತಕ್ಕಂಥದ್ದು ಮತ್ತು ಇಂಗ್ಲೀಷ್ ಮೆಡಿಸಿನ್ಸು ಅದನ್ನು ಹೇಳ್ತಾರೆ. ಜೀರಾ ವಾಟ್ರಲ್ಲಿ, ಜೀರಿಗೆಯ ನೀರಲ್ಲಿ ಅಂತಹ ಅದ್ಭುತವಾದ ಗುಣ ಇದೆ. ಎಷ್ಟೇ ಆದರೂ ಹೆಣ್ಣು ಮಕ್ಕಳು ಸಾಂಬಾರು ಪದಾರ್ಥಗಳನ್ನು ಮನೆಯಲ್ಲಿ ಬಳಸುವಂಥ ಸಾಂಬಾರು ಪದಾರ್ಥಗಳಲ್ಲೇ ಸಾಕಷ್ಟು ಶಕ್ತಿ ಇದೆ. ಆದರೆ ಇತ್ತೀಚೆಗೆ ಸಾಂಬಾರು ಪದಾರ್ಥಗಳಲ್ಲೇ ಜೊತೆಗೆ ಇನ್ನಷ್ಟು ಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಮಿಕಲ್ಸನ್ನು, ಅಂದರೆ ರುಚಿಗೆ, ನಾಲಿಗೆ ರುಚಿ ಭಾಳ ಬಯಸುತ್ತಲ್ಲ,
ಆ ನಾಲಿಗೆ ರುಚಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕ್ಕೊಳ್ಳೋದ್ರಿಂದ ಅದು ಮತ್ತಷ್ಟು ಬೇರೆ ಬೇರೆ ತರಹ ದಾರಿ ತಪ್ಪಿಸುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವಿಶೇಷವಾಗಿ ವರ್ಷಕ್ಕೆ ಬರೀ ಒಂದು 28 ದಿವಸ ಮಾತ್ರ ದರ್ಶನ ಕೊಡ್ತಕ್ಕಂಥ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಒಂದು ಶಿವ ಸಾನ್ನಿಧ್ಯ ಇದೆ. ಈ ಶಿವ ಸಾನ್ನಿಧ್ಯಕ್ಕಂತೂ ಈಗಾಗಲೇ ಜನಸಾಗರ ನಿತ್ಯ ನಿರಂತರ ಹೊರಡ್ತಾ ಇದೆ. ನೋಡಿ, ಒಂದು ವರ್ಷದಲ್ಲಿ 28 ದಿವಸ ಮಾತ್ರ ಅಂತ ಹೇಳ್ತಾರೆ. ಅದರಲ್ಲೂ ಆ ಪ್ರಾರಂಭ ದಿನಗಳಲ್ಲಿ ಹೆಣ್ಮಕ್ಕಳಿಗೆ ದರ್ಶನ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಅನುಷ್ಠಾನಗಳು, ಅಲ್ಲಿ ಪೂಜಾ ಪದ್ಧತಿ, ಅದರಲ್ಲೂ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ, ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಆಲಯ. ನೋಡಿ, ಅಷ್ಟು ವ್ಯವಸ್ಥೆ ಇದೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ದರ್ಶನಕ್ಕೆ ಹೋಗಿ ಬರೋ ಭಕ್ತರಿದ್ದಾರೆ. ಆದರೆ ಅಲ್ಲಿ 1 ಕಿಲೋಮೀಟ್ರು ಒಂದಷ್ಟು ಕಾಡಲ್ಲೇ ನಡಿಬೇಕು. ಅಲ್ಲಿಗೆ ಯಾವುದೇ ಥರ ವ್ಯವಸ್ಥೆಗಳಿಲ್ಲ. ಹಾಗೆ ಆ ಕಾಡಲ್ಲಿ ನಡಿಬೇಕಾದರೂ ಆ ನಡೆಯುವ ದೇವಾಲಯ ಇದೆಯಲ್ಲ, ದೇವಾಲಯಕ್ಕೆ ದೊಡ್ಡದಾದಂತಹ ಗುಡಿ ಗೋಪುರಗಳಿಲ್ಲ, ಅಥವಾ ಒಂದು RCC ಬಿಲ್ಡಿಂಗ್ ಇಲ್ಲ, ಅಥವಾ ಅಲ್ಲಿ ಏನೋ ಒಂದು ದೇವಾಲಯ ಇದೆ ಅಂತಕ್ಕಂಥದ್ರ ಸರಿಯಾದಂಥ ಕುರುಹು ದೂರದಿಂದ ನೋಡಿದ ತಕ್ಷಣ ಓ ದೇವಾಲಯ ಕಣ್ಣು ಕಾಣಿಸ್ತಪ್ಪ ಅನ್ನೋ ಮಟ್ಟಕ್ಕಿಲ್ಲ. ಸಣ್ಣದಾದಂತಹ ತೆಂಗಿನ ಗರಿಗಳಲ್ಲಿರ್ತಕ್ಕಂಥ, ಯಾಕೆಂದರೆ ಬರೀ 28 ದಿವಸ ಮೇಲೆ ಪುನಃ 1 ವರ್ಷಕ್ಕೆ ಅಲ್ಲಿ ಬರೋದು. ಹಾಗೆ ಆ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ದೇವಾಲಯ ಮಧ್ಯಭಾಗದಲ್ಲಿದೆ, ಅದರ ದೇವಾಲಯದ ಸುತ್ತ ನೀರಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ಹರಿಯುವಂತಹದ್ದೊಂದು ಬಾವಲಿ ನದಿ ಅಂತೇನೋ ಒಂದಿದೆ. ಆ ನದಿಯ ನೀರು ಅಲ್ಲಿ ಹರಿದು ಬರುತ್ತೆ. ಹರಿದು ಬರುವಾಗ ಆ ನೀರಲ್ಲೇ ಹಿಂದೆಲ್ಲ ಭಕ್ತರು ಹೇಗಪ್ಪ ಅಂದರೆ ಆ ನದಿಯಲ್ಲೇ ಹರಿದು ಆ ನದಿಯಲ್ಲೇ ನಡೆದು ಮುಂದೆ ಹೋಗ್ತಿದ್ರಂತೆ. ಅದು ಕಾಲಕ್ರಮೇಣ ಸ್ವಲ್ಪ ಬದಲಾವಣೆ ತೊಗೊಂಡೇನು ಮಾಡಿದ್ದಾರೆ, ಆ ನದಿಯ ಮೇಲೆ ಒಂದು ಬ್ರಿಡ್ಜನ್ನು ಮಾಡಿದ್ದಾರೆ. ನದಿಯ ಮೇಲೆ ಒಂದು ಬ್ರಿಡ್ಜನ್ನು ಮಾಡಿ ಆ ಬ್ರಿಡ್ಜು ಸೇತುವೆ ಮೇಲೆ ನಡೆದು ಹೋಗೋದು ಒಂದು ಪದ್ಧತಿ ಇದೆ. ಕೆಲವರು ಹಾಗೆ ಹೋಗ್ತಾರೆ. ಅದು ಸರತಿ ಸಾಲು ಜಾಸ್ತಿ ಆಗಿರುತ್ತೆ. ಸುಮಾರು ಒಂದು ಅರ್ಧ ಕಿಲೋಮೀಟ್ರು ಲೈನಲ್ಲೇ ನಡೆದು ದರ್ಶನಕ್ಕೆ ಹೋಗಬೇಕಾಗತ್ತೆ. ಇನ್ನೇನಲ್ಲಿ ಸುಂದರವಾದಂತಹ ವಿಗ್ರಹವೋ ಅಥವಾ ಇನ್ನೇನೋ ಒಂದಿದೆ ಅಂತಲ್ಲ, ಒಂದು ಚಿಕ್ಕ ಉತ್ಸವ ಮೂರ್ತಿ. ಹಾಗೆ ಸ್ವಾಮಿಯ ಆ ಯಜ್ಞ ನಡೆದಂಥ ಸ್ಥಳ ಏನಿದು, ಇದರ ಹಿಂದಿನ ಚರಿತ್ರೆ ಅಂತ ನೋಡೋದಾದರೆ, ದಕ್ಷ ಪ್ರಜಾಪತಿ ನಡೆಸಿದಂತಹ ಯಜ್ಞ ಸ್ಥಳ ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿರ್ತಕ್ಕಂಥ ಶಿವಪಾರ್ವತಿಯರ ಒಂದು ಶಿವ ಸತಿದೇವಿಯ ಒಂದು ಚರಿತ್ರೆ ಅಲ್ಲಿ ನೋಡಬಹುದು. ಹಾಗಾಗಿ ಶಿವ ರೌದ್ರನಾಗಿ ತನ್ನ ಮಡದಿಯನ್ನು ಕಳ್ಕೊಂಡ ಮೇಲೆ, ಸತಿ ಯಜ್ಞಕೊಂಡಕ್ಕೆ ಹಾರಿದ ಮೇಲೆ ಪುನಃ ಶಿವನ ಜಟೆಯಿಂದ ಬಂದಂತಹ ಆತ ಭೈರವ ಇದ್ದಾನಲ್ಲ, ಆತನ ಒಂದು ಸಾನ್ನಿಧ್ಯ ಅಂತಲೂ ಹೇಳ್ತಾರೆ. ಹಾಗೆ ಏನೇ ಆದರೂ ಸಹಿತ ಅಲ್ಲಿ ಶಿವ ಸಾನ್ನಿಧ್ಯ ಎಂಬತಕ್ಕಂಥದ್ದು ಪ್ರಧಾನವಾಗಿ ನಾವು ನೋಡ್ಬೋದು. ಶಿವ ಸಾನ್ನಿಧ್ಯ ಪ್ರಧಾನವಾಗಿರೋದ್ರಿಂದ ಅಲ್ಲಿ ಶಿವ ಸಾನ್ನಿಧ್ಯದಲ್ಲಿ ಆ ಸಾನ್ನಿಧ್ಯದ ಮೂಲ ಏನಪ್ಪ ಅಂದರೆ, ಶಿವ ತನ್ನ ಅರ್ಧಾಂಗಿಯನ್ನು ಕಳ್ಕೊಂಡು ತಾನು ಅನುಭವಿಸಿದಂಥ ವಿರಹ ವೇದನೆ ಅಂತಕ್ಕಂಥದ್ದು ಏನಿದೆಯೋ ಆ ವೇದನೆಯಿಂದ ಮುಕ್ತರಾಗಲಿಕ್ಕೂ ಅಲ್ಲಿ ಒಂದು ಆಶೀರ್ವಾದ ಇದೆ ಅಂತ ಹೇಳ್ತಾರೆ. ಯಾರು ಮದುವೆ ಆಗದಿರಿರ್ತಕ್ಕಂಥವ್ರು ಇರ್ತಾರೆ, ಅಥವಾ ಮದುವೆ ಆಗಿ ದಾಂಪತ್ಯದಲ್ಲಿ ನೆಮ್ಮದಿ ಸುಖ ಸಂತೋಷ ಕಾಣಲಿಲ್ಲ ಅಂತಕ್ಕಂಥವ್ರು ಇರ್ತಾರೆ, ಅಥವಾ ಕುಟುಂಬದಲ್ಲಿ ಮದುವೆನೇ ಆಗದಿರ ಕುಟುಂಬದಲ್ಲಿ ಬಹಳಷ್ಟು ನ್ಯೂನ್ಯತೆಗಳು ಸಮಸ್ಯೆಗಳು ಹೊತ್ತಿರ್ತಕ್ಕಂಥವ್ರು ಇರ್ತಾರೆ, ಅವರಿಗೆ ಅಲ್ಲಿ ಅನುಕೂಲವಾಗುವಂಥ ರೀತಿ ಆ 28 ದಿವಸದಲ್ಲಿ ಒಂದಿಷ್ಟು ದಿವಸ ಮಾತ್ರ ಭಗವಂತ ಆಶೀರ್ವದಿಸ್ತಾನೆ ಎಂಬತಕ್ಕಂಥದ್ದು ಒಂದು ಪದ್ಧತಿ ಇದೆ. ಇದರ ಮಧ್ಯದಲ್ಲಿ ಆ ದೇವಾಲಯಕ್ಕೆ ಬಲಿಪ್ರಧಾನ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಬಲಿ ಇದೆ ಅಲ್ಲಿ. ಆ ತ್ರಿಕಾಲ ಬಲಿ ಅನ್ನತಕ್ಕಂಥದ್ದೇನು, ಅನ್ನ ಬಲಿಯೋ ಅಥವಾ ಎಳ್ನೀರಿನ ಬಲಿ ಹಾಕ್ತಕ್ಕಂಥದ್ದು, ಒಂದಿಷ್ಟು ಭತ್ತದರಳು ಅಥವಾ ಅದಕ್ಕಿರ್ತಕ್ಕಂಥ ಒಂದಷ್ಟು ಫಲಪುಷ್ಪಗಳನ್ನು ಬಲಿ ಕೊಡುವಂಥದ್ದು, ಇನ್ನೇನು ಬೇರೆ ತರಹ ಬಲಿ ಅಲ್ಲ. ಅಂದರೆ ಸಾತ್ವಿಕವಾಗಿ ಆಧ್ಯಾತ್ಮಿಕವಾಗಿ ಧರ್ಮ ಪ್ರಕಾರ ಆಗಮಶಾಸ್ತ್ರ ಪ್ರಕಾರನೇ ಪೂಜೆ ನಡೀತಕ್ಕಂಥದ್ದು. ಅಲ್ಲಿನ ತಂತ್ರಿಗಳು, ಪಕ್ಕದ ಕೇರಳ ರಾಜ್ಯದ ತಂತ್ರಿಗಳು ಅವರ ಆ ಪದ್ಧತಿಗಳನ್ನು ಏನು ಇಟ್ಕೊಂಡಿದ್ದಾರೋ ಆಯಾ ಪದ್ಧತಿಗಳಲ್ಲಿ ಲೋಪ ಬಾರದಂಥ ರೀತಿ ಇವತ್ತಿಗೂ ನಡೆಸ್ಕೊಂಡು ಬರ್ತಿದ್ದಾರೆ. ಎಷ್ಟೇ ಆದರೂ ದೇವರ ನಾಡು, ದೈವನಾಡು. ಆ ದೇವರ ನಾಡು ಕೇರಳದಲ್ಲಿ ಇಂಥದ್ದೆಲ್ಲ ಅದ್ಭುತಗಳಿದೆ. ಸುಂದರವಾದಂಥ ರಮಣೀಯವಾಗಿರ್ತಕ್ಕಂಥ ಆ ಸುಂದರ ಪ್ರದೇಶ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಜರೋ ಅಂತ ಸುರಿಯುವಂಥ ಮಳೆ, ಆ ಮಳೆಯ ಮಧ್ಯದಲ್ಲೇ ಇಷ್ಟು ಜನಗಳು ಪ್ರವೇಶ. ಹಾಗೆ ನಡೆದು ಹೋಗಬೇಕಾದ್ದು ನೀರೊಳಗೆ, ದಟ್ಟವಾದಂತಹ ಅರಣ್ಯನೇ. ಆ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಸಹಿತ ಒಂದು ಕಾಡು. ಆ ಕಾಡಿನ ಮಧ್ಯದಲ್ಲಿ ಒಂದಷ್ಟು ಜಾಗ ಮಾತ್ರ ಸ್ವಚ್ಛತೆ. ಆದರೂ ಸ್ವಚ್ಛತೆ ಅಂದಾಗ ಅದನ್ನು ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು. ನಾವು ಅಂತಹ ಪುಣ್ಯಕ್ಷೇತ್ರಕ್ಕೆ, ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಅಲ್ಲಿ ನಾವೇನೋ ತೊಗೊಂಡೋಗಿ ಬೇಡವದ್ದನ್ನಲ್ಲಿ ಹಾಕಿಬಿಟ್ರೆ ಅಲ್ಲಿ ಸುತ್ತಮುತ್ತ ಓಡಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಅದರ ಆಹಾರ ಸೇವನೆ ಮಾಡಿದ್ರೆ ನಮಗೆ ಪಾಪ. ಯಾಕೆಂದರೆ ಸಾಕ್ಷಾತ್ತು ಭಗವಂತ ಸಾಂಬ ಸದಾಶಿವ ಅಲ್ಲಿ ಈ 28 ದಿವಸದ ಕಾಲ ಅನುಷ್ಠಾನಕ್ಕೆ ಅಲ್ಲಿ ಕೂತ್ಕೊಳ್ತಾನೆ. ಆತ ಬಂದು ಎಲ್ಲರನ್ನೂ ಹರಿಸ್ತಾನೆ, ಆಶೀರ್ವದಿಸ್ತಾನೆ ಎಂಬತಕ್ಕಂಥದ್ದು ಸಾಕಷ್ಟು ರೂಢಿಗಳಲ್ಲಿದೆ. ಹಾಗಾಗಿ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ
ಭಕ್ತರ ಸಾಗರದಂತೆ ಹರಿದು ಬರ್ತಿದೆ. ಸಾಕಷ್ಟು ಜನ ಭಕ್ತರು ಬರ್ತಿದ್ದಾರೆ. ಹಿಂದೆಲ್ಲ ಇದಷ್ಟು ಗೊತ್ತಿರಲಿಲ್ಲ. ಯಾವಾಗ ಈ ಫೇಸ್ ಮೀಡಿಯಾನೋ ಅದೇನೋ ಹೇಳ್ತಾರಲ್ಲ, ಮೊಬೈಲ್ಗಳಲ್ಲಿ ಬರ್ತಕ್ಕಂಥದ್ದು, ವಾಟ್ಸಪ್ಗಳಲ್ಲಿ ಬರ್ತಕ್ಕಂಥದ್ದು, ಅಲ್ಲಿನ ದೇವಾಲಯಕ್ಕೆ ಹೋಗಿ ಬಂದವರು ಅದನ್ನು ಚಿತ್ರೀಕರಣ ಮಾಡಿ ಎಲ್ಲ ಶೂಟಿಂಗ್ ಕಳಿಸ್ತಕ್ಕಂಥದ್ದು, ಇದೆಲ್ಲವೂ ನೋಡ್ತಾ ನೋಡ್ತಾ ಏನಾಗುತ್ತೆ, ಅಂತಹ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಆ ಪ್ರಕೃತಿಯ ಮಡಿಲಲ್ಲಿದೆಯಲ್ಲ, ಅಲ್ಲಿಗೆ ನಡೆದು ಹೋಗೋದೇ ಒಂದು ವಿಶೇಷ. ಬೇರೆ ವ್ಯವಸ್ಥೆಗಳೇ ಇಲ್ಲ. ನಿನ್ನ ಏನೇ ವೆಹಿಕಲ್ ತೊಗೊಂಡೋದ್ರೂ, ಎಂತಹ ಟಾಪ್ ಲಿಸ್ಟಲ್ಲಿರೋ VIP ಆದರೂ ನಿಮ್ಮ ವೆಹಿಕಲ್ ಅಲ್ಲೇ ಹಾಕಬೇಕು, ನಡೆದೇ ಹೋಗಬೇಕು. ಆ ನಡೆದು ಹೋಗುವಾಗ ಆ ಪ್ರಕೃತಿಯ ಆ ವಿಶೇಷವಾಗಿರ್ತಕ್ಕಂಥ ಸೊಬಗನ್ನು ಕಣ್ತುಂಬಿಸ್ಕೊಳ್ಳೋದಿದೆಯಲ್ಲ, ದುಡ್ಡು ಕೊಟ್ಟರೆ ಮನೇಲಿ ಕೂತ್ಕೊಂಡ್ರೆ ಟಿ ವಿಯಲ್ಲಿ ನೋಡ್ಬೋದು ಅಷ್ಟೇ, ಅಥವಾ ದುಡ್ಡು ಕೊಟ್ಟರೆ ಇನ್ನೇನೋ ಸುಖ ಸಂತೋಷ ನೋಡ್ಬೋದು ಅಷ್ಟೇ. ನಿಮ್ಮ ದೇಹವನ್ನು ದಂಡಿಸಿ ಆ ಭಗವತ್ ಸಾಕ್ಷಾತ್ಕಾರವನ್ನು ನೋಡುವಂಥ ಸೌಭಾಗ್ಯ, ಜೊತೆಗೆ ಆ ನೀರಲ್ಲಿ, ಆ ಪ್ರಕೃತಿಯ ಮಡಿಲಲ್ಲಿ ಅಲ್ಲಿರುವಂಥ 2 ಆನೆಗಳನ್ನು ನೋಡುವಂಥದ್ದು, ಇದೆಲ್ಲವೂ ಆನಂದವೇ ಆನಂದ. ಹಾಗಾಗಿ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಭಗವಂತನ ಸಂಪೂರ್ಣ ಅನುಗ್ರಹ, ಸಾಂಬ ಸದಾಶಿವನ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಎಲ್ಲರ ಕುಟುಂಬಕ್ಕೂ ಶಿವನ ಅನುಗ್ರಹ ಇರಲಿ. ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಬಹಳ ಅದ್ಭುತವಾದಂಥ ಒಂದು ರತ್ನ, ಒಂದು ಅನರ್ಘ್ಯ ರತ್ನ. ಈ ರತ್ನವನ್ನು ಧರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಅವರ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗ್ತಾ ಇದೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಸಾಕಷ್ಟು ಕಾಯಕಗಳಲ್ಲಿ, ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು, ಕೆಲವಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸ್ತಾ ಇದೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಸಾಕಷ್ಟು ಜನ ಧರಿಸಿರ್ತಕ್ಕಂಥದ್ದು. ಒಂದು ಕುಟುಂಬದಲ್ಲಿ 6 ಜನ ಇದ್ದರೆ 6 ಜನನೂ ಧರಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಯಾರು ಮನೆಯಲ್ಲಿ ಬಹಳಷ್ಟು ಶ್ರಮಿಸ್ತಕ್ಕಂಥ ಶ್ರಮಜೀವಿಗಳಿದ್ದಾರೋ ಅವರು ಧರಿಸಿ ಒಂದಷ್ಟು ತಮ್ಮ ಜೀವನದಲ್ಲಾದಂಥ ಬದಲಾವಣೆಗಳನ್ನ ನಾವು ನೋಡಿದ್ದೇವೆ. ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವರು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಇವರೆಲ್ಲ ಭಕ್ತರು ಆಶ್ರಮಕ್ಕೆ ಬಂದಾಗ ಇದೆಲ್ಲದರ ಬಗ್ಗೆ ನನ್ನ ಹತ್ರ ಮಾತಾಡ್ತಿರ್ತಾರೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಒಂದು ಅದ್ಭುತವಾದಂಥ ರತ್ನ. ಈ ರತ್ನವನ್ನು ಧರಿಸಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು. ಇನ್ನು ಇದರ ಜೊತೆಗೆ ಒಂದಷ್ಟು, ಅದರಲ್ಲೂ ಈಗ ಮೊನ್ನೆ ಅಷ್ಟೇ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಗಿಫ್ಟನ್ನು ಕೊಡೋದು ಅಂತ ಆಯಿತು. ಅಂದರೆ ಒಂದು ಕುಟುಂಬಕ್ಕೆ ಬೇಕಾಗಿರುವಂಥ, ಒಂದು ಮನೆಗೆ ಬೇಕಾಗಿರುವಂಥ ಒಂದಷ್ಟು ವಸ್ತುಗಳನ್ನು ಇದರಲ್ಲಿ ಬರ್ತಕ್ಕಂಥ ಗೌರಿ ಗಣಪತಿ ಹಬ್ಬ ಇದೆಯಲ್ಲ, ಅಲ್ಲಿವರೆಗೂ ಇದು ನಡೆಯುತ್ತೆ. ಅಲ್ಲಿವರೆಗೂ ಅದಾದ ನಂತರ ಒಂದು ಲೆಕ್ಕಿ ಡಿಪ್ ಥರ ಮಾಡಿ ಒಂದಷ್ಟು ವ್ಯವಸ್ಥೆಯನ್ನು ಒಂದಷ್ಟು ಜನಕ್ಕೆ ಕೊಡುವಂಥದ್ದಿದೆ ಅಂತ. ಯಾಕೆಂದರೆ ಹಿಂದೆ ಪ್ರಯಾಣ, ಅದ್ಭುತವಾದಂತಹ ಪುಣ್ಯಕ್ಷೇತ್ರಗಳನ್ನು ನೋಡಿ ಬರೋದಾಯಿತು. ದೂರದ ದುಬೈ ತನಕ ಅದೃಷ್ಟಶಾಲಿಯನ್ನು ಕಳಿಸಿ ಬಂದದ್ದಾಯಿತು. ಹೀಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಪೆಂಡೆಂಟ್ ಧರಿಸಿ ಬರೀ ನಿಮ್ಮದಷ್ಟೇ ಅಂತಲ್ಲ, ಅದರಲ್ಲೊಂದು ಅದೃಷ್ಟ ಚೆನ್ನಾಗಿದ್ದರೆ ಇಂಥದ್ದು ಇನ್ನೊಂದು ವಿಶೇಷ. ಇಂತಹ ವಿಶೇಷಗಳನ್ನು ಹೊತ್ತು ತರ್ತಿರ್ತಕ್ಕಂಥದ್ದು ಡಿವೈನ್ ಸ್ಟಾರ್ ಪೆಂಡೆಂಟ್. ಇಂತಹ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ತಗೊಳ್ಳಿ. ಇದರಿಂದ ಉಪಯುಕ್ತವಾದಂಥ ವಿಚಾರಗಳನ್ನು ನೀವು ತಗೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ, ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಳಿಗೆಗಳಿದೆ. ಈ ಮಳಿಗೆಗಳಿಗೆ ತಾವು ಒಮ್ಮೆ ಭೇಟಿ ಕೊಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಕಣ್ಣು ಕೊರೈಸುವಂಥ ಅದ್ಭುತವಾದಂಥ ರೇಷ್ಮೆ ಮತ್ತು ಇನ್ನಿತರೆ ವಸ್ತ್ರಗಳನ್ನು ತಾವಲ್ಲಿ ನೋಡ್ಬೋದು. ಒಳ್ಳೆಯದಾಗಲಿ. ಇನ್ನು ಇವತ್ತು ಸೋಮವಾರ. ಈ ಹಿಂದೆ ಶಿವ ಸಾನ್ನಿಧ್ಯದ ಬಗ್ಗೆ ನಾನು ಹೇಳ್ತಿದ್ದೆ. ಅಂತಹ ಅದ್ಭುತವಾದಂತಹ ಪುಣ್ಯಕ್ಷೇತ್ರವನ್ನು ಒಮ್ಮೆ ದರ್ಶನ ಮಾಡುವಂಥ ಸೌಭಾಗ್ಯ ಸಿಗುವಂಥದ್ದಾಗಲಿ. ಅದರಲ್ಲೂ ಬರೀ 28 ದಿವಸ, ಈಗಾಗಲೇ ದಿನಗಳು ಮುಗಿತಾ ಬಂತು. ಇನ್ನೇನು ಆಗೋಗಿ ಅಂದರೆ ಇನ್ನೆಲ್ಲ ಸ್ವಲ್ಪ ದಿನಗಳು ಮಾತ್ರ ಇರ್ಬೋದೇನೋ. ಅದರ ಮಧ್ಯದಲ್ಲಿ ಜರೋಂತ ಸುರಿತಿರ್ತಕ್ಕಂಥ ಮಳೆ, ಆ ಮಳೆಯ ಮಧ್ಯದಲ್ಲೇ ಭಗವಂತನ ದರ್ಶನ. ನನ್ನ ತಿಳಿದ ಮಟ್ಟಿಗೆ ಆ ದೇವಾಲಯದ ಒಂದಷ್ಟು ಚಿತ್ರಗಳನ್ನು ನಾನು ನೋಡುವಷ್ಟು ಕಾಲ ಪ್ರತಿಯೊಬ್ಬರ ಕೈಲೂ ಒಂದು ಛತ್ರಿ ಇದ್ದೇ ಇದೆ. ಹಾಗಂತ ವ್ಯವಸ್ಥೆ ಏನಿಲ್ಲ. ಅಲ್ಲೇನೋ ಬೇಕಾದಷ್ಟು ಒಂದು ಮೋಲ್ಡಿಂಗ್ ಮನೆಯೋ ಅಥವಾ ಇನ್ನೇನೋ ಜನಗಳು ಮಳೆ ಬಂದಾಗ ನೆರಳಿಗೆ ನಿಂತ್ಕೊಳ್ಳೋದಕ್ಕೋ ಅಥವಾ ಪಕ್ಕದಲ್ಲೆಲ್ಲೋ ಒಂದು ಸ್ವಲ್ಪ ನಿಂತ್ಕೊಳ್ಳಿಕ್ಕೋ ಆಗೋದಿಲ್ಲ. ಆದರೆ ಅಲ್ಲಿಗೆ ಹೊರಡುವಂಥವ್ರನ್ನು ಸಾಕಷ್ಟು ಜನ ಹೇಳುವ ಮಾತೇನೆಂದರೆ, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರನ್ನು ಕರ್ಕೊಂಡು ಹೋಗಬೇಡಿ, ಆ ಸಾನ್ನಿಧ್ಯದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಅವರ ಶಕ್ತಿ, ಭಗವಂತ ಅವ್ರ ಹಣೆಯಲ್ಲೂ ಆ ದರ್ಶನವನ್ನು ಅಲ್ಲಿ ಕೊಡಬೇಕು ಅಂತ ಬರೆದಿದ್ದರೆ ಯಾರು ತಪ್ಪಿಸೋಕ್ಕಾಗತ್ತೆ? ಹಾಗಂತ ವಿಶೇಷವಾದಂಥ ಹೂವಿನ ಅಲಂಕಾರನ ಅಥವಾ ಇನ್ನೇನೋ ಇದೆಯಾ? ಯಾವುದೂ ಇಲ್ಲ. ಆ ಪ್ರಕೃತಿಯ ಮಡಿಲು ನೋಡಿ ಆನಂದಿಸೋದಿದೆಯಲ್ಲ, ಅಬ್ಬಬ್ಬಾ, ಅದು ಬಹಳ ಸೌಂದರ್ಯ. ಎಲ್ಲೋ ಒಂದಷ್ಟು ಮಾತ್ರ ತೆಂಗಿನ ಗರಿಗಳ ಆಲಯ, ಇನ್ನು ಒಂದು ಗರ್ಭಾಲಯ ಅಂತಲೋ ಅಥವಾ ಅಲ್ಲೇನೋ ಕೊಟ್ಟರೆ ಒಂದು ಮಹಾಪ್ರಸಾದ ಕೊಡ್ತಾರೆ ಅಂತಲೋ ಅಥವಾ ಅನ್ನಪ್ರಸಾದ ಅಂತಲೋ ಅಥವಾ ಇನ್ನೇನೋ ಇದೆ ಅಂತಂದರೆ ಅದು ನನಗಂತೂ ಯಾವ ಮಾಹಿತಿಯೂ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಬರೀ ಕಣ್ಗಳಲ್ಲಿ ನೋಡಿ ಆನಂದಿಸೋದು. ಆ ಪುಣ್ಯಕ್ಷೇತ್ರದಲ್ಲಿ ಓಡಾಡಿದ್ರೆ ಸಾಕು,
ಅಲ್ಲಿ ಭಗವಂತನ ಕೃಪೆ ಇದೆ ಎಂಬತಕ್ಕಂಥದ್ದು ಮಾತು. ಆದರೂ ಭಗವಂತನ ಕೃಪಾ ಕಟಾಕ್ಷ ದೈವಂ ಮಾನಸರೂಪೇಣ. ಜೊತೆಗೆ ಈ ಪ್ರಕೃತಿಯನ್ನು ಯಾರು ಪೂಜಿಸ್ತಾರೋ, ಪ್ರಕೃತಿಯ ಮಡಿಲಲ್ಲಿ ಯಾರು ಪ್ರಕೃತಿಗೆ ವಿರುದ್ಧವಾಗಿ ನಡೆದಿರ ಬದುಕುತ್ತಾರೋ ಅವರೆಲ್ಲರಿಗೂ ಪ್ರಕೃತಿಯ ಅನುಗ್ರಹ ಇದೆ. ಅಂತಹ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಆ ಆಲಯ ಅದು ಎಲ್ಲರಿಗೂ ಅನುಗ್ರಹವನ್ನು ಕೊಡುವಂಥದ್ದಾಗಲಿ. ಇನ್ನು ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ನೋಡಿ ಒಂದಷ್ಟು ರಾಶಿಫಲದ ಕಡೆ ನಾವು ಗಮನ ಹರಿಸೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಇನ್ನು ಪಂಚಾಂಗ ಶ್ರವಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಏಕದಂತಂ ಚತುರ್ಹಸ್ತಂ ಭಾಷಮಂಕುಶಧಾರಣಂ ವರಂಚಮಭಯಂ ಮಸ್ತಂ ಬಿಭ್ರಾಣಂ ಮೂಷಿಕಧ್ವಜಂ. ಓಂ ನಮಃ ಶಿವಾಯ. ಶ್ರೀ ವಿಶ್ವಸೋ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 23/6/2025 ಸೋಮವಾರ ತ್ರಯೋದಶಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ, ಸೋಮಪ್ರದೋಷ ಆಗಿರ್ತಕ್ಕಂಥ ಈ ಶುಭ ದಿನ. ಸೋಮಪ್ರದೋಷವಾದ್ದರಿಂದ ಪ್ರದೋಷ ಪೂಜಾ ಅನುಷ್ಠಾನವನ್ನು ಯಾರು ಮಾಡ್ತಿದ್ದೀರೋ ಇವರಿಗೆ ಇವತ್ತು ಒಂದು ಅದ್ಭುತವಾದಂಥ ದಿನ. ಈ ಸೋಮಪ್ರದೋಷ ಎಂಬತಕ್ಕಂಥದ್ದು ಶುಭ ಸಂಧ್ಯಾಕಾಲ. ಶಿವ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ, ಜೊತೆಗೆ ಸ್ವಾಮಿಗೆ ಗೋಕ್ಷೀರಾಭಿಷೇಕ, ಇದರೊಂದಿಗೆ ಭಸ್ಮ ಮತ್ತು ವಿಶೇಷವಾಗಿರ್ತಕ್ಕಂಥ ಬಿಲ್ವಾರ್ಚನೆಯನ್ನು ಇವತ್ತು ಮಾಡಿದ್ರೆ ಶಿವ ಸಾನ್ನಿಧ್ಯದಲ್ಲಿ ಶೀಘ್ರವಾಗಿ ತನ್ನ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ಈ ಶುಭ ಮುಹೂರ್ತ, ಈ ಶುಭ ದಿನ. ಅದಕ್ಕಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ನೀವು ಆಚೆ ಹೊರಡುವಂಥ ಕಾಲ, ನಿಮ್ಮ ವಾಸ್ತುಗೃಹದಿಂದ ಮನೆಯಿಂದ ಆಚೆ ಹೊರಡುವಂಥ ಕಾಲ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಪಡೆದು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅಜ್ಜಿ ತಾತ ಇದ್ದರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡು ಇವತ್ತಿನ ಕಾಯಕಕ್ಕೆ ಹೊರಡಿ. ಇದರಿಂದ ಸಾಕಷ್ಟು ಕೆಲಸಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಸೋಮಪ್ರದೋಷ ಇದ್ದನ್ನು ಸಾಕ್ಷಾತ್ ಸಾಂಬ ಸದಾಶಿವನ ಅನುಗ್ರಹ ಸಿಗುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಯಾಕೆಂದರೆ ರಾಶಿಫಲವನ್ನು ಆಗಿಂದಾಗಲೇ ಆಯಾ ಸಮಯಗಳಲ್ಲಿ ನಾವು ತಿಳ್ಕೊಳ್ಳೋದ್ರಿಂದ ನಾವು ಉದ್ಯೋಗಕ್ಕೆ ಹೊರಡಬೇಕಾದ್ರೆ ಅಥವಾ ಕೆಲಸಕ್ಕಾದರೂ ಏನಾದರೂ ಒಂದಿಷ್ಟು ಅನುಕೂಲ ಆಗ್ಬೋದು. ರಾಶಿಫಲ ಎಂಬತಕ್ಕಂಥದ್ದು ಲಾಭ ನಷ್ಟಗಳನ್ನು ತಿಳಿಸುವಂಥದ್ದು, ಬೇಕು ಬೇಡಗಳನ್ನು ತಿಳ್ಕೊಳ್ಳುವಂಥದ್ದು, ಅಥವಾ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೊಂದು ಚಿಟುಕ ಒಂದು ಪರಿಹಾರ ಇರುತ್ತೆ, ಆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು. ವಾರದ ಪ್ರಾರಂಭದ ಮೊದಲನೇ ದಿನ ಸೋಮವಾರ ಸೋಮೇಶ್ವರನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಂಡು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಸತ್ಯಾಸತ್ಯತೆ ಅರ್ಥಕೊಂಡು ಇವತ್ತು ಹಾಕುವ ಹೆಜ್ಜೆಯನ್ನು ಸ್ವಲ್ಪ ಶಾಸ್ತ್ರಬದ್ಧವಾಗಿ ಸದ್ಯವಾದಷ್ಟು ಹಿರಿಯರ ಮಾತಿನಂತೆ ನಡೆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ಬೋದು. ಯಾಕೆಂದರೆ ಮೇಷರಾಶಿಯವರಿಗೆ ಇವತ್ತಿನ ದಿನಚರಿ ಅಷ್ಟು ಲಾಭದಾಯಕರ್ತಕ್ಕಂಥದ್ದಲ್ಲ. ಆದರೆ ಹಾಗಂತ ಕೈಕಟ್ಟಿ ಕೂರ್ಲಿಕ್ಕೂ ಆಗುವುದಿಲ್ಲ. ಮಾಡುವ ಕೆಲಸವನ್ನು ಮಾಡಲೇಬೇಕು. ಬಂದದ್ದು ನಿಷ್ಠುರ 100 ಬರ್ತಾ ಇರಲಿ, ನನ್ನ ಕಾಯಕದಲ್ಲಿ ಲೋಪ ಇಲ್ಲದಂತೆ ನಡಿಬೇಕಾದ್ದು ನನ್ನ ಧರ್ಮ ಅಂತ ಒಂದಷ್ಟು ಜನ ಅಂದುಕೊಳ್ಳೇಬೇಕು. ಯಾಕೆಂದರೆ ಮೇಷರಾಶಿಯವರು ಒಂದಲ್ಲ ಒಂಥರ ಕಣ್ಣೀರು ಹಾಕೋದು, ಮನಸ್ಸಲ್ಲಿ ನೋವು ಪಡೋದು, ಅಥವಾ ನಾನು ಬದುಕಿ ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು, ಅಥವಾ ಕೈ ಹಿಡಿದು ನಡೆಸಕ್ಕೆ ಬರ್ತಕ್ಕಂಥವ್ರನ್ನ ನಂಬದಿರೇ ಇರ್ತಕ್ಕಂಥದ್ದು. ಅನಂತರ ಆಲೋಚನೆ ಮಾಡೋದು, ಅಯ್ಯೋ ಅವ್ರು ಹೇಳ್ದಂಗೆ ಹೋಗಿದ್ರೆ ಸರಿ ಹೋಗ್ತಿತ್ತೇನೋ, ಅಥವಾ ಅವ್ರ ಮಾತು ಕೇಳಿದರೆ ಸರಿ ಹೋಗ್ತಿತ್ತೇನೋ. ಅಷ್ಟೊತ್ತಿಗೆ ಸಮಯ ಮೀರಿ ಹೋಗ್ಬಿಡುತ್ತೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದು ಅಂತಾರಲ್ಲ, ಆ ಥರ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇನ್ನೊಂದು ಅದೃಷ್ಟ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಒಂದಷ್ಟು ಅದೃಷ್ಟದ ಕಾಲವೇ. ಈ ಸಮಯದಲ್ಲಿ ಯಾರೊಬ್ಬರ ಮಾರ್ಗದರ್ಶನ ಇಲ್ಲದಿದ್ದರೂ ನೀವು ಹಾಕುವ ಹೆಜ್ಜೆನಲ್ಲಂತೂ ಖಂಡಿತ ನಿಮಗೆ ಸರಿ ಅನಿಸೋದನ್ನು ಮಾಡಿದ್ರೂ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಇವತ್ತು ಮನೆ ದೇವರ ಪ್ರಾರ್ಥನೆ ಬೇಕು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವು ಸಹಿತ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಏನೇ ಮಾಡಬೇಕಾದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸನ್ನು ನೊಂದುಕೊಳ್ಳದಿರ ಮನಸ್ಸಲ್ಲಿ ಬರ್ತಕ್ಕಂಥ ಆಯಾ ಕ್ಷಣದ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಅದೃಷ್ಟ ನಿಮ್ಮದಾಗುತ್ತೆ.
ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಸಾಂಬ ಸದಾಶಿವನಿಗೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ತಾವು ಒಂಚೂರು ಹಣೆಗಚ್ಕೊಂಡ್ರೆ ಇವತ್ತು ಮೇಷರಾಶಿಯವರು ಖಂಡಿತ ಬರ್ತಕ್ಕಂಥ ತೊಂದರೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರಿತು ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ಬೋದು. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸವಾದರೂ ಇವತ್ತು ಲಾಭ ಇಲ್ಲದಂಥ ರೀತಿಯಲ್ಲೇ ಇದೆ. ಆದರೆ ಇವತ್ತು ನೀವು ಅಂದುಕೊಂಡಿದ್ದೆಲ್ಲ ಸಾಧನೆ ಆಗುತ್ತೆ ಅಂತಲ್ಲ. ಆದರೆ ವೃಷಭ ರಾಶಿಯವರಿಗಂತೂ ಮನಸ್ಸಿಗೆ ಏನಂತ ನೋವು ಕೊಡುವಂಥ ದಿನ ಅಲ್ಲ. ಇವತ್ತು ಲಾಭವನ್ನು ಕಾಣ್ತೀರಿ. ಅದರಲ್ಲೂ ಸರಿಸುಮಾರು 11 ಗಂಟೆಯಿಂದಲೇ 11ರಿಂದ 4 ಗಂಟೆವರೆಗೂ ಬಹಳ ಅದ್ಭುತವಾದಂಥ ಕಾಲ. 11ರಿಂದ 4ರ ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನಗಳಲ್ಲಿ ಅಧಿಕವಾದಂತಹ ಲಾಭವಿದೆ. ಇನ್ನು ಮಾಧ್ಯಾಹ್ನಿಕ ಒಳ್ಳೆ ಅನ್ನಪ್ರಸಾದವನ್ನು ಊಟ ಮಾಡ್ತೀರಿ. ನೀವು ಊಟ ಮಾಡ್ತೀರಿ. ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸಬೇಕು ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಎಂಬತಕ್ಕಂಥ ಗುಣ ಸಹಿತ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಸ್ವಲ್ಪ ದುಡುಕಿ ಮಾತಾಡುವಂಥದ್ದು ಅಥವಾ ಇನ್ನೊಬ್ಬರಿಗೆ ನೋವಾಗೋ ಥರ ನಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಗರ್ಜನೆಯಿಂದ ಮತ್ತೊಬ್ಬರು ನೋವಾಗುತ್ತೆ ಎಂಬತಕ್ಕಂಥದ್ದು ಅರಿವಿಲ್ಲದಿರ ನಡ್ಕೊಳ್ಳುವಂಥದ್ದು ಇದೆಲ್ಲ ಎದುರಾಗ್ಬೋದು. ಆದರೆ ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಂಡು ನೀವು ನಡೆದಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತಾಗುತ್ತೆ. ಹಾಗೆ ಇವತ್ತು ತಾಯಿ ದುರ್ಗಾ ಸಾನ್ನಿಧ್ಯದಲ್ಲಿ ಅಥವಾ ಮನೆಯಲ್ಲೇ ದೇವ್ರ ಮುಂದೆ 2 ದೀಪನ ಹಚ್ಚಿಬಿಟ್ಟು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಅನ್ನೋ ಒಂದು ಮಂತ್ರವನ್ನು ತಾವು ಹೇಳಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇವತ್ತು ನಿಮ್ಮ ಎಡಗಡೆ ಅಂಗೈ ಆಗಲಿ, ಎಡಗಡೆ ಭುಜ ಆಗಲಿ ಅಥವಾ ಎಡಗಡೆ ಮೊಣಕಾಲಾಗಲಿ ಇದು ನೋವು ಬರ್ತಕ್ಕಂಥ ಸಾಂದ್ರತೆ ಇದೆ. ಹಾಗೆ ಗಂಡಸರು ಗಾಡಿ ಓಡಿಸಬೇಕಾದ್ರೆ ಡ್ರೈವಿಂಗ್ ಲೈನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಯಾರೋ ಏನೋ ಅಂತಾರೆ ಅಂತ ಸಡನ್ನಾಗಿ ಕೋಪ ಮಾಡ್ಕೊಂಡು ಮುಂದೆ ನಡಿಬೇಡಿ. ತಾಳ್ಮೆಯಿಂದ ವರ್ತಿಸಿದ್ರೆ ಇವತ್ತು ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಇವತ್ತು ಬೇಗ ಕಂಪ್ಲೀಟ್ ಮಾಡಬೇಕು, ಅದರಿಂದ ಅನುಕೂಲ ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತೀರಿ. ಅದರಂತೆ ನಡ್ಕೊಳ್ತೀರಿ, ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಇದೆ. ಮನಸ್ಸಿಗೆ ಇಷ್ಟು ಶಾಂತಿ, ನೆಮ್ಮದಿ ಇದೆ. ಆದರೆ ಹೆಚ್ಚಿನ ಜವಾಬ್ದಾರಿ ಇದೆ. ಆದರೆ ಕೆಲವಷ್ಟು ಮಾತುಗಳಿಗೆ ಉತ್ತರ ಇಲ್ಲದಂಥ ರೀತಿ ಇರುತ್ತೆ. ಇವತ್ತಿನ ದಿವಸ ನಂದು ತಂದು ಅಂತ ತಾವು ಎಷ್ಟು ಹತ್ತಿರಕ್ಕೆ ತಗೊಳ್ತಿರೋ ಅಷ್ಟು ದೂರ ಆಗ್ತಾ ಇದ್ದಾರೇನೋ ಜನ ಅನ್ನೋಂಥ ರೀತಿ ನಿಮ್ಮ ಮನಸ್ಸಿಗೆ ನೋವಿರುತ್ತೆ. ಹಾಗೆ ಕುಟುಂಬಸ್ಥರಿಂದ ಹಿಡಿದು ಉದ್ಯೋಗ ಮಾಡುವ ಕ್ಷೇತ್ರದವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳಿದೆಯೋ, ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಲ್ಲ, ಇದನ್ನು ಹೇಗೆ ಸರಿಪಡಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆ ಇರುತ್ತೆ. ಈ ಎಲ್ಲ ಆಲೋಚನೆಗಳ ಮಧ್ಯಲ್ಲೂ ಸಮಯ ಮುಂದಕ್ಕೆ ಹೊಟ್ಟೋಗ್ತಾ ಇರುತ್ತೆ. ಏನು ನಡಿಬೇಕಾಗಿದೆಯೋ, ಏನಾಗಬೇಕಾಗಿದೆಯೋ ಅದು ಆಗೋಗ್ತಾ ಇರುತ್ತೆ. ಆದರೆ ಅದರ ಮಧ್ಯದಲ್ಲೇ ಕೆಲವಷ್ಟು ಸಮಸ್ಯೆಗಳು ತಲೆಯಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಇದಕ್ಕೆ ಪರಿಹಾರ ಹೇಗೆ ಹುಡುಕಬೇಕು, ಯಾವ ರೀತಿ ಪರಿಹರಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆಯಲ್ಲೇ ಸಮಯವನ್ನು ವೃಥಾ ಕಳೆಯುವಂಥದ್ದು ಆಗುತ್ತೆ. ಆದರೆ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 6 ಗಂಟೆ 22 ನಿಮಿಷದವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಈ ಸಮಯದಲ್ಲಿ ಒಂದಿಷ್ಟು ಒತ್ತಡಗಳು ಜಾಸ್ತಿ ಆಗ್ಬೋದು, ಕೆಲವು ಟೆನ್ಷನ್ ಆಗ್ಬೋದು, ಕೆಲವು ಸಮಸ್ಯೆಗಳಾಗ್ಬೋದು, ಮತ್ತು ಭುಜಗಳು ನೋವು ಬರ್ತಕ್ಕಂಥದ್ದು ಮತ್ತು ಬೆನ್ನು ನೋವು ಬರ್ತಕ್ಕಂಥದ್ದು ಮತ್ತು ಇದ್ದಕ್ಕಿದ್ದಂಗೆ ಕಣ್ಣು ಮಂಜಾಗುವಂಥ ಸಾಂದ್ರತೆ ಆಗುವಂಥದ್ದು ಇದು ನಿಮ್ಮ ಮಿಥುನ ರಾಶಿಯವರಿಗಿದೆ. ಆದರೆ ಇದೇ ಸಮಯದಲ್ಲಿ ನೀವು ಧನ್ವಂತರಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು. ಹಾಗೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹೂವು, ಹಣ್ಣು, ಹಂಪಲು ಇಂಥದ್ದನ್ನು ಕೊಟ್ಟೊಂದು ನಮಸ್ಕಾರ ಮಾಡಿಕೊಂಡ್ರು ಮತ್ತಷ್ಟು ಲಾಭವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಮ್ಮ ಕರಹಸ್ತದಿಂದ ಒಂದಷ್ಟು ಬೀದಿಲಿರ್ತಕ್ಕಂಥ ಶ್ವಾನಗಳಿಗೆ, ಅಂದರೆ ನಾಯಿಗಳಿಗೆ, ಬೀದಿ ನಾಯಿ ಆದರೂ ಸರಿ, ನೀವು ಸಾಕಿರೋ ನಾಯಿ ಆದರೂ ಸರಿ, ನಿಮ್ಮ ಕೈಯಿಂದ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಏನೋ ಒಂದಿಷ್ಟು ಪದಾರ್ಥವನ್ನು ಹಾಕಿ ಅಲ್ಲಿ ಪ್ರಾಣಿಗಳಂದರೆ ಶ್ವಾನಗಳು ತಿನ್ನುವಂಥದ್ದನ್ನು ನೀವು ನೋಡಿಕೊಂಡು ನೀವು ಆಚೆ ಬಂದರೆ ಖಂಡಿತ ಕೆಲವು ದೋಷಗಳು ಅಲ್ಲಿಂದಲೇ ಪರಿಹಾರ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಬಹಳಷ್ಟು ತಲೆನೋವು ಅಥವಾ ಏನೋ ಒಂದು ಟೆನ್ಷನ್ನು, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ.
ಆಫೀಸಿಗೆ ಬೇಗ ಹೊರಡಬೇಕು, ಉದ್ಯೋಗಕ್ಕೆ ಹೊರಡಬೇಕು, ಉದ್ಯೋಗ ಇಲ್ಲ ಮತ್ತೊಂದು ಕಡೆ ನೋಡಬೇಕು, ಅಥವಾ ಯಾರಿಗೂ ಹಣಕಾಸು ಕೊಟ್ಟಿದ್ದೀವಿ ಅದನ್ನು ವಾಪಸ್ ತೊಗೊಳೋದಕ್ಕಾಗ್ತಾ ಇಲ್ಲ, ಅಥವಾ ನಮಗೆ ಯಾರೋ ಏನೋ ಮಾಡಬೇಕಾಗಿದ್ದು ಮಾಡ್ತಾ ಇಲ್ಲ, ಅಥವಾ ಯಾರಾದರೂ ತೊಂದರೆ ಕೊಟ್ಟಿದ್ದಾರೇನೋ, ಅಥವಾ ಯಾವ್ದಾದ್ರು ಪ್ರಯೋಗದಲ್ಲಿ ನಾವು ಸಿಲುಕೊಂಡಿದ್ದೇವೇನೋ, ಹೀಗೆ ಒಂದಲ್ಲ ಒಂಥರ ನಿಮಗೆ ತಲೆಯಲ್ಲಿ ಒಂದು ಖಾಲಿ ಆದರೆ ಇನ್ನೊಂದು ಬಂದು ಕೂತ್ಕೊಳ್ಳುತ್ತೆ. ಈಗಷ್ಟೇ ಒಂದು ಆಲೋಚನೆ ಇತ್ತು, ಆಲೋಚನೆ ಪಕ್ಕಕ್ಕೆ ಹೋಯ್ತಪ್ಪ ಅಂದರೆ ಮತ್ತೊಂದು ಆಲೋಚನೆ ಬಂದು ಕೂತ್ಕೊಳ್ಳುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ತಲೆ ತುಂಬ ಬ್ಯುಸಿಯಾಗಿರುತ್ತೆ. ಏನೋ ಕೆಲಸ ಮಾಡ್ತಾಯಿದ್ದೀವಿ, ಯಾವ ಕೆಲಸವೂ ಪರಿಪೂರ್ತಿ ಆಗೋದಿಲ್ಲ. ಆದರೆ ಹಲವಾರು ಕೆಲಸಗಳ ಬಗ್ಗೆ ಆಲೋಚನೆಗಳು ಬಂತರೂ ತಲೆ ತುಂಬ ತುಂಬಿಕೊಂಡಂಗೆ ಆಗುತ್ತೆ. ಆದರೆ ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥ ಅದೃಷ್ಟ ಕಾಲ ಸಹಿತ ಇವತ್ತು ಮಧ್ಯಾಹ್ನ 2 ಗಂಟೆ ಮೇಲೆ, ಮಧ್ಯಾಹ್ನ 2ರ ನಂತರ ಒಂದಷ್ಟು ಅನುಕೂಲ ಆಗ್ಬೋದು. ಆದರೆ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಒಂದು ಬಿಲ್ವ ವೃಕ್ಷ ಇದ್ದರೆ ಆ ಬಿಲ್ವ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ, ಬಿಲ್ವಪತ್ರೆಯ ಮರದ ಹತ್ರನೇ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಶಿವನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಿಂದಾಗಲೇ ಕರೆ ಮಾಡ್ತಕ್ಕಂಥವ್ರು, ಮಾತಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತಕ್ಕಂಥವ್ರು, ಜೊತೆಗೆ ಕರೆ ಮಾಡಿ ಒಂದು ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಈಗ ಯಾರು ಆ ಲೈನಲ್ಲಿದ್ದಾರೆ ಬನ್ನಿ ನೋಡೋಣ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ನಮ್ದು ಸ್ವಲ್ಪ ವ್ಯಾವಹಾರಿಕವಾಗಿ ಸ್ವಲ್ಪ ಕಷ್ಟ ಇತ್ತು, ಅದನ್ನ ಕೇಳಬೇಕಾಯ್ತು ಗುರುವೆ. ನಾವು ಎಲ್ಲಿಂದ ಕರೆ ಮಾಡ್ತಿದ್ರಿ? ಯಾವ ಊರು ತಮ್ಮದು? ನಾವು ದಾವಣಗೆರೆ ಹತ್ರ ಒಂದು ಹಳ್ಳಿ. ಏನು ಕೆಲಸ ಮಾಡ್ತಿದ್ರಿ ತಾವು? ನಾವು ರೈತಾಪಿ ಕೆಲಸ ಮಾಡ್ತೇವೆ ಗುರುವೆ. ಸ್ವಲ್ಪ ಕಷ್ಟದಾಗ ಅದಾವಿ. ಒಂದ್ ಜಮೀನು ಒಂದ್ ಸೈಟು ಮಾರ್ಬೇಕಾಗಿತ್ತು. 1 ವರ್ಷದಿಂದನೂ ಪ್ರಯತ್ನ ಮಾಡ್ತದವಿ, ಆಗ್ತಾ ಇಲ್ಲ. ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಕೇಳ್ತಾರೆ, ವ್ಯವಹಾರ ತನಕ ಕುತ್ಕೊಂಡು ಎದ್ದಿದ್ದಾರೆ ನೋಡಿ. ಆತರ ಆಗ್ತಾ ಐತಿ. ಇನ್ನೂ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ 4 ತಿಂಗಳು ಇದೇ ತರ ಕಷ್ಟಗಳಿದೆ. ಮುಂದಿನ 4 ತಿಂಗಳು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಒಂದು ವಿಚಾರ, ನಿಮ್ಮ ಅದೃಷ್ಟ ಹೇಗಿದೆ ಅಂದರೆ, ನೀವು ಪ್ರಾರಂಭಿಕ ಹಂತದಲ್ಲಿ ಏನು ಮೌಲ್ಯ ರೇಟ್ ಇಟ್ಟಿದ್ದೀರೋ, ನಾವು ಇಷ್ಟು ಬೆಲೆಗೆ ನಾವು ಮಾರಬೇಕು ಅಂತ ನೀವೇನು ಸಂಕಲ್ಪ ಮಾಡಿದ್ದೀರೋ ಅದಕ್ಕಿಂತ ಒಂದು ಪಟ್ಟು ಲಾಭದಲ್ಲೇ ಮಾರ್ತೀರಿ ನೀವು. ದೇವರು ನಿಮ್ಮನ್ನು ಆ ಥರ ಕೈ ಹಿಡಿದು ನಡೆಸ್ತಾನೆ, ಭಯಪಡೋದು ಬೇಡ. ನಿಮ್ಮ ವಸ್ತು ಯಾವತ್ತೂ ಬಂಗಾರನೇ. ನೋಡಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಶಾಶ್ವತ ಅಲ್ಲ. ಹಗಲಾದ್ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದ್ಮೇಲೆ ಹಗಲಾಗಲೇಬೇಕು. ಹಾಗೆ ಕಷ್ಟ ಪರಿಹಾರ ಆಗುವಂಥ ಸಮಯನೂ ತುಂಬ ಸಮೀಪದಲ್ಲಿದೆ. ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಬರಬೇಕಾಗಿರುವಂಥ ಹಣನೋ ಅಥವಾ ಯಾವುದೋ ಒಂದು ಮಾರ್ಗದಲ್ಲಂತೂ ನಿಮ್ಮನ್ನು ಕೈ ಹಿಡಿದು ನಡೆಸೋದಕ್ಕೆ ಒಂದು ಅನುಕೂಲ ಇದೆ. ಈ 2 ತಿಂಗಳು ಮಾತ್ರ ನಿಮಗೆ ಕಷ್ಟ ಇದೆ. ಈ 2 ತಿಂಗಳಲ್ಲಿ ಕಳೆದ ತಿಂಗಳು ಪಟ್ಟ ಕಷ್ಟ ಈ ತಿಂಗಳಿಲ್ಲ ನಿಮಗೆ. ಈ ಕಳೆದ ತಿಂಗಳು ನೀವು ಏನು ಸಮಸ್ಯೆ ನೋಡಿದ್ರೋ, ಏನು ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡಿದ್ರೋ, ಅದು ಈ ತಿಂಗಳಲ್ಲಿಲ್ಲ. ಈ ತಿಂಗಳಲ್ಲಿ ನೀವು ಅದು ನೆನೆಸ್ಕೊಳ್ಳೋಂಗೂ ಇಲ್ಲ. ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೀರಿ. ಹಾಗೆ 2 ತಿಂಗಳು ದಾಟಿದ್ರೆ ಇನ್ನೂ ಬದಲಾವಣೆ ಆಗುತ್ತೆ. ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಅಲ್ಲಿವರೆಗೂ ಸ್ವಲ್ಪ ನಾವು ಸರ್ಕಾರಕಾಲ ಗುರುವೆ, ಸ್ವಲ್ಪನಾದ್ರೂ ಒಂದು ಸಣ್ಣ ವ್ಯವಸ್ಥೆ ಏನಾದ್ರೂ ಇದಾಕಿದ್ರೆ ಚೆನ್ನಾಗದು. ಇಲ್ಲ, ಅದಕ್ಕೆ ಅಂತಾನೆ ನೋಡಿ, ಎಲ್ಲವೂ ದುಡ್ಡಿನಿಂದನೇ ಸಾಮ್ರಾಜ್ಯ ಅಲ್ಲ. ನಿಮ್ಮ ಮನಸ್ಸಲ್ಲಿರುವಂಥ ಆ ನೋವನ್ನು ದೂರ ಮಾಡಲಿಕ್ಕೇನೆ ಭಗವಂತ ಆಯಾ ಕಾಲಕ್ಕೆ ಒಂದೊಂದು ವಿಶೇಷತೆಗಳನ್ನು ನೋಡಿಸ್ತಾ ಇರ್ತಾನೆ. ನೀವು ಸಾಧ್ಯವಾದರೆ ಇವತ್ತಿನಿಂದ 9 ದಿವಸ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಅಶ್ವತ್ಥ, ಬೇವು ಅಥವಾ ಬಿಲ್ವಪತ್ರೆ, ತುಂಬೆ ಗಿಡ ಅಥವಾ ಬಿಳಿ ಎಕ್ಕದ ಗಿಡ, ಇಂತಹದ್ದು ಯಾವುದೇ ಆದರೂ ಸಹಿತ ಆ ಗಿಡದ ನೆರಳದೆ ಆ ಗಿಡದ ಹತ್ರ ಹೋಗಿ ಒಂದಷ್ಟು ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿ ಸಾಕು. ನಿಮ್ಮ ಸಮಸ್ಯೆ ಕಷ್ಟ ಮಂಜಿನಗಡ್ಡೆ ಥರ ಕರಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ವಿಶೇಷವಾಗಿರ್ತಕ್ಕಂಥ ಶುಭ ದಿನಗಳೆಂದರೆ ತಿಥಿವಾರ ನಕ್ಷತ್ರ ಯೋಗ ಫಲ ಚೆನ್ನಾಗಿರ್ತಕ್ಕಂಥ ದಿನ ಮಾತ್ರ ಶುಭ ಅಂತಲ್ಲ. ಮನುಷ್ಯರಿಗೆ ದಿನದ 24 ಗಂಟೆ ಪ್ರತಿನಿತ್ಯ ವರ್ಷದ 365 ದಿವಸ ಅದು ಶುಭನೇ. ಯಾವುದೂ ತೆಗೆದು ಹಾಕುವಂಥದ್ದಲ್ಲ. ಇವತ್ತು ದಿನ ಚೆನ್ನಾಗಿಲ್ಲ ಅಂತ ನಾವು ಉಪವಾಸ ಇರೋಕ್ಕಾಗಲ್ಲ. ಇವತ್ತು ದಿನ ಚೆನ್ನಾಗಿಲ್ಲ ಅಂತ ಕಣ್ಣಿಗೆ ಬಟ್ಟೆ ಕತ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಇವತ್ತು ನಮ್ಮ ಕೆಲಸ ಆಗುತ್ತೋ ಬಿಡುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ರೂಮಲ್ಲಿ 4 ಗೋಡೆ ಮಧ್ಯದಲ್ಲಿ ಕೂತ್ಕೊಳ್ಳಲ್ಲ. ನಾವು ನಮ್ಮ ಕಾಯಕವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಜವಾಬ್ದಾರಿತ್ವ ನಡೆಸಬೇಕು. ಪ್ರತಿನಿತ್ಯದ ಕಾಯಕವನ್ನು ಗೌರವಿಸಬೇಕು. ಹಾಗೆ ನಾವು ಸಮಾಜದಲ್ಲಿರುವಾಗ ಸಮಾಜಕ್ಕೆ ಏನು ಅನ್ಕೊಳ್ತೋ, ಸಮಾಜ ನಮ್ಮನ್ನು ನೋಡ್ತಾ ಇದೆ ಅಂತಕ್ಕಂಥದ್ರ ಅರಿವು ನಮಗಿರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಯಾರು ಏನಾದರೂ ಅಂದುಕೊಳ್ಳಿ, ಯಾರು ಹೇಗಾದರೂ ಇದ್ದುಕೊಳ್ಳಿ, ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ 100 ಜನ 100 ಥರ ಇರಲಿ, ಅವರೆಲ್ಲರಿಗೂ ನಾವು ಸೊಪ್ಪು ಹಾಕೋದು ಬೇಡ, ಅವರೆಲ್ಲರಿಗೂ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಮ್ಮ ನಡೆಯೇ ಗಜನಡೆಯಿಂದ ನಡೀತಿರ್ತೀವಿ. ಆದರೆ ಅದು ಈ ಕ್ಷಣಕ್ಕೆ ಪರವಾಗಿಲ್ಲ, ನಾಳೆ ಅದರಿಂದ ಸಮಸ್ಯೆ ಎದುರಿಸಬೇಕಾಗತ್ತೆ. ಆದರೆ ಅದನ್ನು ಆಲೋಚನೆ ಮಾಡಿ ನಾವಿರ್ತಕ್ಕಂಥ ರೀತಿ ನೀತಿಗಳನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ರೆ
ಹಾಗೆ ನಮಗೂ ಸಹಿತ ಸಮಾಜ ನಮ್ಮನ್ನು ನೋಡ್ತಾ ಇದೆ, ನಾವು ಸಮಾಜಕ್ಕೆ ನಾಳೆ ಉತ್ತರ ಕೊಡಬೇಕು ಅನ್ನತಕ್ಕಂಥ ಅರಿವಿಟ್ಕೊಂಡ್ರೆ ಆಗ ಖಂಡಿತ ಒಳಿತಾಗುತ್ತೆ. ಹಾಗಾಗಿ ಇವತ್ತು ಸೋಮವಾರ, ವಾರದ ಮೊದಲನೇ ದಿವಸ, ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಲಾಭ, ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಇರೋರಿಗೂ ಅಲ್ಲಿಂದಲೇ ಪರಿಹಾರ ಇರುತ್ತೆ. ಆ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬುಧ ಮತ್ತು ಗುರು ಎರಡು ಗ್ರಹಗಳು ಚೆನ್ನಾಗಿದೆ ಅಂದರೆ ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತಲೇ. ಹಾಗೆ ತುಂಬ ದಿವಸಗಳಿಂದ ನಡಿಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಸಿಂಹರಾಶಿಯವರಿಗೆ ಪೆಂಡಿಂಗ್ ಇದ್ದರೆ ಅದು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದಿಂದ ಆಚೆಗೆ ಸ್ವಲ್ಪ ಅದು ಕೈಗೆತ್ಕೊಳ್ಬೋದು, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ಬೋದು. ಹಾಗೆ ವೃತ್ತಿಯಲ್ಲಿ ಏನೋ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥವ್ರಿಗೆ, ಅಥವಾ ನಿಮ್ಮ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಬದಲಾಯಿಸಬೇಕು ಅಂತಕ್ಕಂಥವ್ರಿಗೆ, ಅಥವಾ ಇವತ್ತು ಮಾರುಕಟ್ಟೆಯಿಂದ ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡಬೇಕು ಅಂತಕ್ಕಂಥದ್ರ ಆಸೆ ಇರ್ತಕ್ಕಂಥವ್ರಿಗೆ, ಇದೆಲ್ಲದರ ಮಧ್ಯದಲ್ಲಿ ವಸ್ತ್ರಗಳಾಗಲಿ, ಅಲಂಕಾರದ ಒಡವೆಗಳಾಗಲಿ, ಮನೆಗೆ ಬೇಕಾಗಿರೋ ಪದಾರ್ಥಗಳಾಗಲಿ ಅದರ ಕಡೆ ಇವತ್ತು ಹೆಚ್ಚು ಗಮನ ಕೊಡ್ತೀರಿ. ಹಾಗೆ ಇವತ್ತು ನಿಮ್ಮ ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಹಿಂದೆ ಯಾವತ್ತೋ ನಿಮ್ಮ ಸ್ನೇಹ ಇರುತ್ತೆ, ಮರ್ತು ಹೋಗಿರ್ತೀರಿ, ಅಥವಾ ಆ ಸ್ನೇಹದಿಂದ ಇನ್ನೇನೋ ಆಗಬೇಕಾಗಿರುತ್ತೆ, ನಿಂತು ಹೋಗಿರುತ್ತೆ. ಆದರೆ ಇವತ್ತು ಅದರ ಕೆಲಸ ಕಾರ್ಯಗಳು ನಡೆಯುತ್ತೆ. ಹಾಗೆ ಅದೃಷ್ಟ ಎಂಬತಕ್ಕಂಥದ್ದು ಸಿಂಹರಾಶಿಯವರಿಗೆ ಇವತ್ತು ಬಹಳ ಚೆನ್ನಾಗಿದೆ. ಅದೃಷ್ಟದ ಜೊತೆಗೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ಎದುರಾಗುತ್ತೆ. ಅದನ್ನು ದೂರ ಮಾಡಿಕೊಳ್ಬೇಕಾದ್ರೆ ಶಾಂತಚಿತ್ತರಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಸೂರ್ಯ ನಮಸ್ಕಾರ ಮಾಡಿಕೊಂಡೇ ಮನೆಯಿಂದ ಆಚೆ ಹೊರಡಿ, ಇದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಎಲ್ಲ ವ್ಯವಹಾರಗಳಲ್ಲೂ ಪರವಾಗಿಲ್ಲಪ್ಪ ಅನ್ನೋ ಮಟ್ಟಕ್ಕಿದೆ. ತುಂಬ ದಿವಸಗಳ ನಂತರ ಇಂಥದ್ದೊಂದು ಅದೃಷ್ಟ ಇವತ್ತು ಕನ್ಯಾರಾಶಿಯವರಿಗಿದೆ. ಆದರೆ ಕನ್ಯಾರಾಶಿಯವರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ. ಎಲ್ಲರೂ ನನ್ನವರು ಅಂಥೇಳಿ ನಿಮ್ಮ ರಹಸ್ಯಗಳನ್ನು ಎಲ್ಲ ಕಡೆ ಬಿಚ್ಚಿಡಬೇಡಿ. ಯಾಕೆಂದರೆ ಕೆಲವು ರಹಸ್ಯಗಳನ್ನು ರಹಸ್ಯವಾಗಿದ್ದು ಕೆಲಸ ಆದ್ರೇ ಲಕ್ಷಣ. ಆದರೆ ಕನ್ಯಾರಾಶಿಯವ್ರಿಗೆ ಏನಾಗುತ್ತೆ, ಅಪರೂಪವಾಗಿ ಸಿಗುವಂಥ ಒಂದೊಂದು ಸುವರ್ಣಾವಕಾಶಗಳಿರುತ್ತಲ್ಲ, ಅದನ್ನು 4 ಜನಕ್ಕೆ ಹೇಳಿ ಏನೋ ಒಂದು ಸಾರ್ಥಕತೆಯ ಬದುಕು ಅಂತ ತಿಳ್ಕೊಳ್ತೀರಿ. ಅಲ್ಲಿ ವ್ಯತ್ಯಾಸ ಕಾಣ್ತೀರಿ. ಇನ್ನು ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಇವತ್ತು ನೀವು ತಗೊಳ್ಳೋ ಆಹಾರದಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಹಾಗಂತ ಭಯಪಡಬೇಕಾದ್ದಿಲ್ಲ, ಹಾಗಂತ ಉಪವಾಸ ಇರಬೇಕಾದ್ದೂ ಇಲ್ಲ. ಏನೇನು ಕಾಲಕ್ಕೆ ಭಗವಂತ ಕೊಡ್ತಾನೋ, ಕೊಟ್ಟಂಥ ಅನ್ನಪ್ರಸಾದ ಮಹಾಪ್ರಸಾದ ಅಂತ ಅದನ್ನು ಸ್ವೀಕರಿಸಬೇಕು, ತಪ್ಪಲ್ಲ. ಆದರೆ ಹೆಣ್ಣು ಮಕ್ಕಳು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ತಾಯಂದರು ಇವತ್ತು ನಡೆದು ಓಡಾಡುವಾಗಲೂ ಸ್ವಲ್ಪ ಜೋಪಾನ. ಯಾಕೆಂದರೆ ಮೊಣಕೈಗೋ ಮೊಣಕಾಲಿಗೋ ಕಾಲಿನ ಹೆಬ್ಬೆರಳುಗಳಿಗೋ ಪೆಟ್ಟು ಮಾಡ್ಕೊಳ್ತೀರಿ. ಹಾಗೆ ಕೆಲಸಕ್ಕೆ ಬಾರದಂಥ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಇವತ್ತು ಎಲ್ಲವೂ ಶುಭ ಅಂತಲ್ಲ, ಹಾಗಂತ ಎಲ್ಲ ಕಷ್ಟನೇ ಜಾಸ್ತಿ ಅಂತಲ್ಲ. ಹೇಳಬೇಕಾದ್ರೆ ಬಹಳ ಸುಖವಾಗೇ ಇರ್ತೀರಿ ಇವತ್ತು ಕನ್ಯಾರಾಶಿಯವರು. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಗೋಧಿ ಮತ್ತು ಬೆಲ್ಲ ಇದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಆಯಾ ಕಾಲಕ್ಕೆ ಸಂಭವಿಸುವಂಥ ಎದುರಾಗುವಂಥ ತೊಂದರೆಗಳಿಂದ ತಾವು ಮುಕ್ತರಾಗ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ, ಎಲ್ಲವೂ ಕಾರ್ಯಗಳು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಆದಷ್ಟು ಕನ್ಯಾರಾಶಿಯವರು ಇನ್ನೊಂದು ಎಚ್ಚರಿಕೆ ಇರಲಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಯಾರಿಗಾದರೂ ವ್ಯವಹಾರಗಳು ಮಾಡಬೇಕಾದ್ರೆ, ಕಾಗದ ಪತ್ರಗಳ ಸಹಿ ಹಾಕಬೇಕಾದ್ರೆ ಯಾರಾದರೂ ಒಬ್ಬರು ಸರಿಯಾಗಿ ಜೊತೆಲಿಟ್ಕೊಂಡೇ ವ್ಯವಹಾರ ಮಾಡಿ. ಯಾಕೆಂದರೆ ನೀವು ಯಾರು ಏನು ಕೊಡಬೇಕಾದ್ರೂ ಕೊಟ್ಟದ್ದನ್ನು ಪುನಃ ವಾಪಸ್ ತೊಗೊಳ್ಳೋದು ಕಷ್ಟ. ಕಾಗದ ಪತ್ರಕ್ಕೆ ಒಂದ್ಸತಿ ಸಹಿ ಹಾಕಿದ್ರೆ ಪುನಃ ಅದನ್ನು ಸರಿಪಡಿಸೋದು ಕಷ್ಟ. ಹಾಗಾಗಿ ಎಚ್ಚರಿಕೆ ಬೇಕಾಗುತ್ತೆ, ಜೋಪಾನ ಬೇಕಾಗುತ್ತೆ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿಗೆ ಸಿಲುಕೊಳ್ತೀರಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಸಭೆ ಸಮಾರಂಭ ಒಪ್ಪೋ ಥರ ನೀವು ಇರಲಿಕ್ಕಾಗೋದಿಲ್ಲ. ಇವತ್ತು ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಭಾಳಷ್ಟು ಮುಜುಗರಕ್ಕೆ ಒಳಗಾಗ್ತೀರಿ. ಅಥವಾ ನಿಮಗೆ ಕೆಲಸಕ್ಕೆ ಬಾರದಂಥ ವಿಚಾರ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ನಿಮ್ಮ ಪರಿಸರ ಅದೇ ದೊಡ್ಡ ಸಮಸ್ಯೆ, ಅದೇ ಕೆಲಸ ನಮಗೆ ಬೇಕು ಅಂತ ಅವರಿಂದ ನಿಂದನೆಯ ಮಾತನ್ನು ಆಲಿಸಬಹುದು. ಹಾಗೆ ಇವತ್ತು ಯಾರು ನನ್ನವರು ಅಂತ ನಂಬಿದ್ದೀರೋ ಅವರು ಆಡುವಂತಹ ಕೆಲವು ಕೀಳಿರಿಮೆ ಮಾತುಗಳು ನಿಮ್ಮ ಮನಸ್ಸರಿಗೆ ತುಂಬ ನೋವು ಕೊಡುತ್ತೆ. ಹಾಗಂತ ಅವ್ರನ್ನ ಬಿಟ್ಟು ಬದುಕೋಕ್ಕೂ ಆಗಲ್ಲ. ಹೇಗಿದೆ ಪರಿಸ್ಥಿತಿ ಅಂದರೆ ವಿಷ ಕಕ್ಕೋವ್ರನ್ನೂ ಜೊತೆಯಲ್ಲಿ ಇಟ್ಕೊಳ್ಬೇಕು ನಾವು. ಅಂತಹ ಪರಿಸ್ಥಿತಿ ತುಲಾರಾಶಿಯವರಿಗಿದೆ. ಅದರಲ್ಲೂ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಯಾರೊಂದಿಗೆ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಅಥವಾ ಸಾಧ್ಯವಾದರೆ ಇವತ್ತಿನ ದಿನ ನಿಮ್ಮ ವ್ಯವಹಾರಗಳನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ. ಆ ಒಂದಿನದ ಮಟ್ಟಿಗೆ ಮುಂದೂಡುವಂಥ ವಿಧಾನ ಹೇಗೆ ಅಂದರೆ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಬೇಕು, ಎಲ್ಲ ವ್ಯವಹಾರಗಳನ್ನೂ ತಲೆಗೆ ಹಾಕ್ಕೋಬೇಕು. ಆದರೆ ಕೊನೆ ಅಂತ್ಯ ನಾನು ಒಂದು ಸೈನ್ ಹಾಕಿದ್ರೆ ಕೆಲಸ ಆಗುತ್ತೆ, ಅಥವಾ ಈ ವ್ಯಕ್ತಿನ ಮಾತಾಡಿಬಿಟ್ರೆ ಮುಗಿದೋಗುತ್ತೆ ಅನ್ನೋದನ್ನು ಸ್ವಲ್ಪ ಪೆಂಡಿಂಗ್ ಇಡಬೇಕು. ಇಷ್ಟು ಮಾತ್ರ ಇಟ್ಕೊಳ್ಳಿ. ಆದರೆ ಕೆಲವಷ್ಟು ಕಾಗದ ಪತ್ರಗಳಿಗೆ ಇವತ್ತು ನಿಮ್ಮ ಸಹಿ ಬೇಕು.
ಇವತ್ತು ಕೆಲವು ವ್ಯವಹಾರಗಳನ್ನು ನಿಮ್ಮ ಒಪ್ಪಿಗೆ ಬೇಕು. ಇವತ್ತು ನೀವು ವ್ಯವಹಾರಗಳಿಂಥದ್ದು ಮಾಡಿ ನಂಗೆ ಅನುಕೂಲ ಆಗ್ಬಿಡುತ್ತೇನೋ ಅಂತಕ್ಕಂಥ ಆತ್ಮವಿಶ್ವಾಸ ಬಹಳ ಬಲವಾಗಿರುತ್ತೆ. ಆದರೆ ಕೆಲಸ ಕಾರ್ಯ ಆಗೋದಿಲ್ಲ. ಅದಕ್ಕೋಸ್ಕರನೇ ಇವತ್ತು ಮತ್ತೊಬ್ಬರ ಸಹಾಯ ಬೇಕು. ಅನುಭವಸ್ಥರ ಮಾತಿನಿಂದ ನೀವು ನಡೀತಕ್ಕಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಸಹಿತ ನಿಮ್ಮ ತಲೆಯಲ್ಲಿ ಅದೊಂದು ಪ್ರಶ್ನೆ ಕೂತ್ಕೊಳ್ಳುತ್ತೆ. ನೀವು ಧರಿಸಿರುವಂಥ ವಸ್ತ್ರಗಳು ಸರಿಯಿಲ್ಲ, ನಾನು ಹೋಗ್ತಾ ಇರೋ ದಾರಿ ಸರಿಯಿಲ್ಲ, ನಾನು ಮಾಡೋ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಬಹಳ ಬೇಗ ನಿಷ್ಠುರಕ್ಕೊಳಗಾಗ್ತೀರಿ. ಎಷ್ಟೇ ಸಮಾಧಾನವಾಗಿದ್ದು ಹೀಗಲ್ಲ ಹೀಗೆ ಬದುಕಬೇಕು ಅಂತ ನಿಮ್ಮ ಆಲೋಚನೆ ಇದ್ದರೂ ನಿಮ್ಮ ಬದುಕಿನಲ್ಲೇ ಒಂದಷ್ಟು ತಪ್ಪನ್ನು ಕಂಡಿಡಿದು ನಿಮ್ಮನ್ನು ಸಭೆಯಲ್ಲಿ ನಿಂದಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಹಾಗಾಗಿ ಒಂದಷ್ಟು ಜೋಪಾನ. ಇನ್ನು ಹೆಣ್ಣು ಮಕ್ಕಳಿಗೆ ಇವತ್ತು ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಹೊಕ್ಕಳ ಭಾಗದ ಸಮಸ್ಯೆ ಅಥವಾ ನಿಮ್ಮ ಎಡಗಡೆ ಭುಜದ ಸಮಸ್ಯೆ ಸ್ವಲ್ಪ ಬಾಧಿಸ್ಬೋದು. ಅಂಥದ್ದೇನಾದ್ರು ತೊಂದರೆಗಳಂತ ಕಂಡು ಬಂದಾಗ ಸ್ವಲ್ಪ ಸರಿಯಾದಂಥ ವೈದ್ಯಕೀಯನೋ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿನೋ ನಿಮ್ಮ ಹಿರಿಯರೋ ಅವರ ಅನುಭವದ ಮಾತುಗಳು ಸ್ವಲ್ಪ ಆಲಿಸಿದ್ರೆ ಭಾಳಷ್ಟು ಉತ್ತಮ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಾಂತಿ ಸಮಾಧಾನದಿಂದ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳುವಂಥ ಯೋಗಫಲ. ಬರುವ ಸಮಸ್ಯೆ ಏನೇ ಬಂದರೂ ಅಲ್ಲಿಂದಲೇ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ. ಸಮಸ್ಯೆಗೊಂದು ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ಯಾವುದೇ ಸಮಸ್ಯೆ ಬೆಟ್ಟದಂಥ ಸಮಸ್ಯೆ ಆದರೂ ಮಂಜಿನಗಡ್ಡೆ ಥರ ಕರಗುವಂಥ ಯೋಗಫಲವೂ ನಿಮ್ಮ ಭವಿಷ್ಯತ್ತಲ್ಲಿದೆ. ಆದರೆ ಮಾಡುವ ಕೆಲಸ, ಮಾತಾಡುವ ರೀತಿ ಅಥವಾ ನಿಮ್ಮ ಆಲೋಚನೆ ಅಥವಾ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಿಷ್ಟು ಬದಲಾವಣೆ ಬರಬೇಕು. ಇವತ್ತು ಸಾಧ್ಯವಾದರೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ಬಿಳಿ ಎಕ್ಕದ ಗಿಡ ಇದ್ದರೆ ತಾವೊಬ್ಬರೇ ಹೋಗಿ ಒಂದು ದೀಪ ಹಚ್ಚಿ ಒಂದು 10 ನಿಮಿಷನಾದರೂ ಆ ಗಿಡವನ್ನು ನೋಡ್ತಾ ತಾವು ಯಾವ್ದಾದ್ರು ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಆ ಗಿಡವನ್ನು, ಆ ಗಿಡದಲ್ಲಿರ್ತಕ್ಕಂಥ ಪುಷ್ಪಗಳನ್ನು, ಅದರ ಕಾಂಡವನ್ನು, ಅದರ ಭೂಮಿಯ ಭಾಗವನ್ನು ಅಂದರೆ ಅದರ ಬೇರಿರ್ತಕ್ಕಂಥ ಸಾನ್ನಿಧ್ಯವನ್ನು ಇದನ್ನು ತಾವು ಏಕದೃಷ್ಟಿಯಿಂದ ನೀವು ನೋಡ್ತಾ ಇದ್ದರೆ ಒಂದು 5 ರಿಂದ 10 ನಿಮಿಷ ನೋಡ್ತಾ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಗಣಪತಿಯ ಮಹಾಮಂತ್ರವನ್ನು ಆ ಗಿಡವನ್ನು ನೋಡ್ತಾ ನೀವು ಹೇಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರ ಕರಗುತ್ತೆ. ಇದೊಂದು ಅದೃಷ್ಟವೇ ಸರಿ. ಇದನ್ನು ಕಾಯಕವನ್ನು ಮುಂದುವರಿಸಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ 1-2 ಬಿಲ್ವಪತ್ರೆಯನ್ನು ಶಿವನ ಸಾನ್ನಿಧ್ಯದಲ್ಲಿಟ್ಟು ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಕೆಲವಷ್ಟು ಕಡೆ ಮಳೆ ಇಲ್ಲ ಅಂತ ಕೊರಗಿತ್ತು, ಕೆಲವಷ್ಟು ಕಡೆ ಪ್ರವಾಹದ ಭೀತಿ ಅಂತ ಆಯಿತು, ಕೆಲವಷ್ಟು ಕಡೆ ತುಂಬ ಮಳೆಯಾಗಿ ತುಂಬ ಸಮಸ್ಯೆಗಳೆದುರಾಗ್ತಿದೆ ಅಂತ ಹೇಳುವಂಥದ್ದಾಯಿತು. ಹಾಗಂತ ಈಗ ಪ್ರಸ್ತುತ ಎಲ್ಲೂ ಪ್ರವಾಹದ ಭೀತಿ ಇದೆ ಅಂತಲ್ಲ, ಪ್ರವಾಹ ಎದುರಾಗುತ್ತೆ ಅಂತಲ್ಲ. ಆದರೆ ಮಳೆ ಬರುವಷ್ಟು ಬಂದರೆ ಸಾಕು, ಅದು ತೃಪ್ತಿ. ಆದರೆ ಬರುವ ಮಳೆ ಎಲ್ಲಿ ಬರ್ತಿದೆಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ಸಿಟಿಗಳಲ್ಲೇ ಬರ್ತಾ ಇದೆ. ರೈತರಿಗೆ ಅನುಕೂಲವಾಗುವಂಥ ರೀತಿ ಮಳೆ ಬರಬೇಕಲ್ಲ. ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಜಮೀನಿಗೆ ಮಳೆ ಬರಬೇಕು. ಎಲ್ಲಿ ರೈತರು ಭೂಮಿಯಲ್ಲಿ ಬೆಳೆ ಬೆಳೀತಿದ್ದಾರೋ ಅಂತಹ ಸಾನ್ನಿಧ್ಯಗಳಲ್ಲಿ ಮಳೆ ಆದರೆ ಅದು ಅನುಕೂಲ. ಸಿಟಿ ಒಳಗೆ ಮಳೆ ಆದರೆ ರಸ್ತೆಗಳು ಸ್ವಚ್ಛ ಆಗುತ್ತಷ್ಟೆ. ರಸ್ತೆಗಳು ಸ್ವಚ್ಛ ಆಗುತ್ತೆ, ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುತ್ತೆ, ಅಲ್ಲಿ ವಾಸ ಮಾಡ್ತಕ್ಕಂಥ ಬಡ ಜನತೆಗೆ ತುಂಬ ಸಂಕಷ್ಟ ಎದುರಾಗತ್ತೆ. ಇದು ಇಲ್ಲಿನ ಪರಿಸ್ಥಿತಿ. ಏನೇ ಆದರೂ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾದ್ದು ಎಲ್ಲಿ ರೈತರು ಭೂಮಿಯಲ್ಲಿ ಬೆಳೆ ತೆಗಿತಿದ್ದಾರೋ ಅಂತಹ ಭಾಗಗಳಿಗೆ ಮಳೆ ಆದರೆ ಅದು ಎಲ್ಲರಿಗೂ ಅನುಕೂಲವಾಗುವಂಥ ರೀತಿ ಆಗುತ್ತೆ ಅಂತ ನಾವು ಪ್ರಕೃತಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ, ಶುಕ್ರನ ಒಂದು ವಿಶೇಷತೆ ಇದೆ. ಹಾಗೆ ಕಳೆದು ಹೋಗಿರ್ತಕ್ಕಂಥ ವಸ್ತುಗಳನ್ನು ನೀವು ಪಡಿತಕ್ಕಂಥದ್ದು ಅಥವಾ ದೂರಭಾರ ಪ್ರಯಾಣ ಬೆಳೆಸಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದು, ಇಲ್ಲಿವರೆಗೂ ಅನುಭವಿಸಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ನಿಮ್ಮ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸ್ಸಾ ಇಚ್ಛೆ ತಾವು ಅದರೊಂದು ಸಂಕಲ್ಪ ಮಟ್ಟು ಅಂದರೆ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಆದರೂ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆನೇ, ಅದಾದ ನಂತರ ಸಿಗ್ತಕ್ಕಂಥದ್ದೇ ಲಾಭ. ಆದರೆ ಆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿಬೇಕು. ಕುಲದೇವರ ಅನುಗ್ರಹವನ್ನು ಪಡೆದಾಗ ಮಾತ್ರ ಸಾಧ್ಯ ಅದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ. ಹಾಗೆ ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಗುರು ಹಿರಿಯರ ಕೃಪಾಶೀರ್ವಾದನೂ ಬಹಳ ಮುಖ್ಯ ಬೇಕು. ಹಾಗೆ ಅನುಭವಸ್ಥರ ಮಾತು ಇವತ್ತು ಧನುರಾಶಿಯವರು ಆಲಿಸಬೇಕು. ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಮನೇಲಿರ್ತಕ್ಕಂಥ ಪೋಷಕರು ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲೇ ನೀವು ನೋಡ್ಕೊಳ್ಳೋದು ಬಹಳ ಉತ್ತಮ.
ಇವತ್ತು ಮಕ್ಕಳಲ್ಲಿ ತುಂಬ ಮಟ್ಟಿಗೆ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ. ಕಾರಣ ಏನಪ್ಪ ಅಂದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಹು ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸಿರೋದಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅದಕ್ಕಾಗಿ ಯಾರ್ದು ಧನುರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿದ್ದಾರೋ ಅವರು ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಅವರು ತಡ್ಕೋಬೋದು, ಆದರೆ ಮಕ್ಕಳ ಆರೋಗ್ಯದ ವ್ಯತ್ಯಾಸ ಆದರೆ ತಡಿಲಿಕ್ಕೆ ಆಗೋಲ್ಲ. ಅದಕ್ಕೆ ಅಲ್ಲಿಂದಲ್ಲೇ ಅದಕ್ಕೆ ಪರಿಹಾರ ಬೇಕೇ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಇವತ್ತು ನೀವು ಮಾಡುವಂಥ ಕೆಲಸ ನಿಮ್ಮ ಆತ್ಮತೃಪ್ತಿ ಆಗಬೇಕು, ಅದನ್ನು ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ಜೊತೆಗೆ ಮಕರ ರಾಶಿಯವರಿಗೆ ಇಲ್ಲಿವರೆಗೂ ತಾವು ಏನಕ್ಕಾಗಿ ಕಾಯ್ತಿದ್ರೋ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿದ್ರೋ, ನಿಮ್ಮ ವೃತ್ತಿ ವ್ಯವಹಾರಗಳ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೋ ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಳುವಂಥ ಕಾಲ. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಷ್ಟು ಲಾಭವಿದೆ. ಹಾಗೆ ಸಾಧ್ಯವಾದಷ್ಟು ಒಂದು ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದೇವಿಯ ಆರಾಧನೆಯಿಂದ, ಶಕ್ತಿ ದೇವತರ ಆರಾಧನೆಯಿಂದ ಸಾಕಷ್ಟು ಲಾಭ ಇದೆ. ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬನ್ನಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು 54 ಹೊತ್ತು 108 ಬಾರಿ ಹೇಳ್ಕೊಳ್ತಕ್ಕಂಥದ್ದು. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಆಗಲಿ, ದುರ್ಗಾ ಸಪ್ತಶತಿ ಆಗಲಿ, ದುರ್ಗಾ ದೇವಿಯ ಖಡ್ಗಮಾಲ ಆಗಿರಲಿ, ಇಂತಹ ಒಂದು ಮಂತ್ರಗಳನ್ನು ತಾವು ಕಿವಿಯಲ್ಲಿ ಆಲಿಸಿ ದೇವಿಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಮಕರ ರಾಶಿಯವರು ಸ್ವಲ್ಪ ಹಣೆಗಚ್ಕೊಂಡು ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಯೋಗ ಫಲವೂ ಇದೆ, ಆದರೆ ಸರಿಯಾದ ಕ್ರಮವನ್ನು ಅನುಸರಿಸಬೇಕಾದಂಥ ರೀತಿಯೂ ಇದೆ. ಇದಕ್ಕಾಗಿ ಸ್ವಲ್ಪ ಮಟ್ಟಿಗೆ ನೀವು ಕಾಯಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮ, ಕೆಲಸ ಕಾರ್ಯಗಳು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನತಕ್ಕಂಥ ಆಸೆ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇವತ್ತು ಕೆಲವಷ್ಟು ವ್ಯಾಪಾರ ವ್ಯವಹಾರಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗದಂಥ ರೀತಿಯಲ್ಲೂ ಇರ್ತೀರಿ. ಆದರೆ ಏನೇ ಮಾಡಬೇಕಾದರೂ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಬಾಧಿಸ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಇವತ್ತು ಒಂದಷ್ಟು ವಿಚಾರಗಳನ್ನು ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಕಷ್ಟು ನಿಮ್ಮಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡಿಕೊಂಡು ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕಾಯಕ ನಿಮ್ಮದಾಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು. ಹಾಗೆ ಇವತ್ತೆಲ್ಲಾದರೂ ಒಂದು ಕಡೆ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ನಿಮ್ಮ ಪ್ರಾಂತ್ಯದಲ್ಲಿ ಕಪ್ಪು ಇರುವೆಗಳೆಲ್ಲಾದರೂ ಇದ್ದರೆ ಆ ಇರುವೆಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಶಿವ ಸಾನ್ನಿಧ್ಯದಲ್ಲಿ ಭಸ್ಮದಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಶಿವನಿಗೆ ಭಸ್ಮದಿಂದ ಅರ್ಚನೆ ಮಾಡಿಸಿದ್ರೆ ಕೆಲವಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ ಕುಂಭರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ದೂರಭಾರ ಹೊರಡಬೇಕು, ವ್ಯಾಪಾರ ವ್ಯವಹಾರ ಬದಲಾಯಿಸ್ಕೊಳ್ಬೇಕು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಮತ್ತಷ್ಟು ಗಮನ ಕೊಡಬೇಕು. ಯಾವುದೇ ಒಂದು ಬೇಡವಾದ ವಿಚಾರಗಳನ್ನು ತುಂಬ ಹತ್ತಿರಕ್ಕೆ ತೊಗೊಂಡು ಸಮಯವನ್ನು ವೃಥಾ ವೇಸ್ಟ್ ಮಾಡ್ತೀರಿ. ಬೇಕಾಗಿರ್ತಕ್ಕಂಥ ವಿಚಾರ, ಅನುಭವಕ್ಕೆ ಬರುವಂಥದ್ದು ಮತ್ತು ನಿಮ್ಮ ಕೆಲಸಕ್ಕೆ ಆಗುವಂಥ ವಿಚಾರಗಳ ಕಡೆ ಎಷ್ಟು ಬೇಕೋ ಅಷ್ಟೇ ಗಮನ ಕೊಡ್ತೀರಿ. 4 ಜನ ತಿಳಿ ಹೇಳಿದರೂ ಸಹಿತ, ಸರಿಯಾದ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗೋವ್ರ ಜೊತೆಯಲ್ಲಿದ್ದರೂ ಸಹಿತ ಎಲ್ಲವನ್ನು ಸಹಿತ ನಿರ್ಲಕ್ಷ್ಯತನ ಮಾಡ್ತೀರಿ. ಯಾವ ಮಾತನ್ನು ಯಾರ ಮಾತು ಕೇಳಲಿಕ್ಕಾಗೋದಿಲ್ಲ. ಮನಸ್ಸು ನಿಮಗೇನು ಹೇಳುತ್ತೋ ಅದನ್ನೇ ಮಾಡಲಿಕ್ಕೆ ಮುಂದಾಗ್ತೀರಿ. ಜೊತೆಗೆ ಕೆಲವು ಸಮಯ ಅಂದರೆ ಮಂಡಾಟ ಮಾಡಿಕೊಂಡು ಆಗುವಂಥ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಇದಕ್ಕಾಗಿ ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಹಾಗೆ ಇವತ್ತು ತಪ್ಪದಿರ ತಾವು ಇನ್ನೊಂದು ತೀರ್ಮಾನ ತಗೊಳ್ಬೇಕು. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ಏನೊಂದು ಕಾಸು ಯಾವುದೇ ಒಂದು ವಿಚಾರದಲ್ಲಿ ಹಣಕಾಸನ್ನು ಹೂಡಿಕೆ ಮಾಡಿ ಏನಾದರೂ ಒಂದು ಹೊಸದಾಗಿ ಏನೋ ಮಾಡಬೇಕು ಅಂತ ಈ ಸಮಯದಲ್ಲಿ ಒಂದು ಅಗ್ರಿಮೆಂಟ್ ಸೈನ್ ಹಾಕುವಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕಿ ನೀವು ಮುನ್ನಡೆಯುವಂಥದ್ದು ಮಾಡಿದ್ರೆ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಿರುತ್ತೆ. ಈ ಸಮಯದಲ್ಲಿ ಭಾಳ ಜವಾಬ್ದಾರಿಯಿಂದ ಜಾಗೃತಿಯಾಗಿದ್ದರೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಂಡಾಗುತ್ತೆ. ಸಾಧ್ಯವಾದರೆ ಇವತ್ತು ಹಣೆಗೊಂದಿಷ್ಟು ಭಸ್ಮಧಾರಣೆ, ಎಲ್ಲಾದರೂ ಸಣ್ಣ ಬಡ ಮಕ್ಕಳಿದ್ದರೆ ಆ ಬಡ ಮಕ್ಕಳಿಗೆ ಏನೋ ತಿಲ್ಲಿ ಕುಂಚೂರು ಪದಾರ್ಥ ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ವೃದ್ಧರ ಆರೋಗ್ಯಕ್ಕೆ ಬೇಕಾದಂತಹ ಒಂದಷ್ಟು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅವರು ಕೊಡ್ತಕ್ಕಂಥದ್ದು. ಇದರಿಂದ ತುಂಬ ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದೃಷ್ಟವಂತರಾಗಿ. ಯಾಕೆಂದರೆ ಪೆಂಡೆಂಟಲ್ಲಿ ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ.
ಅದ್ಭುತವಾದಂಥ ಶಕ್ತಿ, ವಿಶೇಷವಾಗಿರ್ತಕ್ಕಂಥ ರತ್ನವಾದ್ದರಿಂದ ಧರಿಸಿ ಅದರಿಂದ ಒಂದಷ್ಟು ಅದೃಷ್ಟಶಾಲಿಗಳಾಗೋದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ನಿಮ್ಮ ಕರೆಗೆ ಹೋಗೊಟ್ಟು ಸಮಸ್ಯೆಗೊಂದು ಪರಿಹಾರವನ್ನು ಕಂಡು ಅದರಿಂದ ಏನಾದರೂ ಒಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡು ಆ ಕಾಲದಲ್ಲೇ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ, ಯಾರು ಕರೆಗೆ ಸಿದ್ಧರಾಗಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ, ನಾನು ನಿಮ್ಮ ದೊಡ್ಡ ಅಭಿಮಾನಿ ಗುರುಜಿ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವಿಲ್ಲಿ ಯಾದಗಿರಿ, ಯಾದಗಿರಿ. ಲಿಂಗಸ್ಪುರಿನ ಸ್ವಾಮಿ ಗುರುಜಿ. ಹಾಂ ಹಾಂ, ಹೇಳಮ್ಮ. ಗುರುಜಿ, ನಮ್ಮ ಮನೇಲಿ ಭಾಳ ತೊಂದರೆ ಗುರುಜಿ, ಕಿರಿಕಿರಿ ಭಾಳ ಅದ, ಆರೋಗ್ಯದ ತೊಂದರೆ ಇದೆ ಗುರುಜಿ. ಕೇಳಾಗುತ್ತಿತ್ತು ಗುರುಜಿ. ಮನೆಯಲ್ಲಿ ಅದು ಹೊರದ್ದಾಯ್ತು, ಇವು ನಮ್ಮ ಮಾವನಿಗೆ ಇಬ್ಬರೇ ಹೆಂಡತಿ ಇರ್ತಾರೆ ಗುರುಜಿ. ನಮ್ಮ ಯುದ್ಧ ನಾವು ನಮ್ಮ ಪಾಲಿಗೆಲ್ಲ ಹೊರ ಮಾಡ್ಕೊಂಡು ಇದು ಮಾಡಕತ್ತಾರ ಗುರುಜಿ. ನಮ್ಗೇನಾದ್ರು ಸಿಗುತ್ತಾ ಇಲ್ಲ, ಮನೆ ಏನಾದ್ರು ಆಗುತ್ತಾ ಇಲ್ಲ, ಒಟ್ಟ ಒಂದು ಸಣ್ಣ ರೂಮಲ್ಲಿ ಮಾಡ್ಕೊಂಡು ಇದ್ದೀವಿ ಗುರುಜಿ. ನಾವು ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಇದೆ ಗುರುಜಿ ನಮ್ಗೆ ಇತ್ತೀಚೆಗೆ. ಸ್ವಲ್ಪ ಮನೇಲಿ ಜಾಸ್ತಿ ಕಿರಿಕಿ ತೊಂದರೆಯಿಂದ ಏನೋ ಗುರುಜಿ ಗೊತ್ತಿದೆ, ಸ್ವಲ್ಪ ದಯವಿಟ್ಟು ಹೇಳ್ಬೇಕು ಗುರುಜಿ. ಅದೇ ನಾ ಕೆಲ್ಸಕ್ಕೆ ಹೋದ್ರೂ ಚೆನ್ನಾಗಿ ಆಗುತ್ತೋ ಏನೋ ಅಂತ ಗುರುಜಿ, ಕೆಲಸ ಸಿಗುತ್ತೆ ಏನೋ ಅಂತ ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವ್ರದ್ದು ಹಣ್ಣಿನ ಅಂಗಡಿ ಇದೆ ಗುರುಜಿ, ಸಣ್ಣದೊಂದು ಹಣ್ಣಿನ ಬಂಡಿ ಅದ ಗುರುಜಿ ಅವ್ರದ್ದು. ಹಣ್ಣಿನ ಅಂಗಡಿ ಇದೆ, ಅದು ಅಷ್ಟಕ್ಕೆ ವ್ಯಾಪಾರ ಆಗುತ್ತೆ ಗುರುಜಿ. ಬಹಳ ತೊಂದರೆ ಇದೆ ಗುರುಜಿ. ಚಿಂತೆ ಮಾಡಬೇಡಮ್ಮ, ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಆದರೂ ಗಂಡನ ಸಮಸ್ಯೆ ನೋಡಿ ಅವ್ರಿಗೆ ಹೆಗಲು ಕೊಟ್ಟು ನಾನು ದುಡಿಬೇಕು, ನಾನು 4 ಸಂಪಾದನೆ ಮಾಡಿ ಮನೆ ಸುಧಾರಿಸಬೇಕು ಅನ್ನೋ ಚಿಂತನೆಯಲ್ಲಿದೆಯಲ್ಲ ತಾಯಿ, ಖಂಡಿತ ಒಳ್ಳೆಯದಾಗತ್ತೆ. ಏನು ಓದಿದ್ದಮ್ಮ? ಈಗ ಮೊನ್ನೆ ಮದುವೆ ಆದ್ಮೇಲೆ ಡಿಗ್ರಿದ PUC 10th ಎಲ್ಲ ಮುಗಿಸಿ ಗುರುಜಿ, 1-2 ವರ್ಷದಿಂದ. ಆರೋಗ್ಯದಲ್ಲಿ ಅದರಿಂದ ಏರ್ಪೇರಾಗ್ತದೆ ಗೊತ್ತಿಲ್ಲ ಗುರುಜಿ. ಇಲ್ಲಮ್ಮ, ಹೆದರಬೇಡ ತಾಯಿ, ಒಳ್ಳೆಯದಾಗತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಆಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಆಗುವಂಥ ವ್ಯತ್ಯಾಸಗಳು ನಿನಗೆ ಮಂತ್ಲಿ ಡೇಟ್ಸ್ದು ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ಯಾಕೆಂದರೆ ಇಲ್ಲಿ ಕುಜ ನೀಚನ ಆಗೋದ್ರಿಂದ ನಿನ್ನ ಸ್ವರತರಂಗ ಪ್ರಕಾರ ಸ್ವಲ್ಪ ಬ್ಲಡ್, ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಬಾಧಿಸುತ್ತೆ. ಅದಕ್ಕೆ ಸರಿಯಾದಂಥ ವೈದ್ಯರಿಂದ ಒಂದಿಷ್ಟು ಅದಕ್ಕೆ ಬೇಕಾದ ಔಷಧಿಗಳು ತಗೋ. ಹಾಗಂತ ಭಯಪಡಬೇಕಾದ್ದೇನಿಲ್ಲ, ಧೈರ್ಯವಾಗಿರ್ಬೋದು. ಮೊದಲು ನೀನು ಅಂಜುತ್ತೀಯ, ತುಂಬ ಎಲ್ಲ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡ್ರೆ ಯಾವುದು ಬೇಗ ಆಚೆ ತೆಗಿಯಲ್ಲ. ಎಲ್ಲ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀಯ, ಒದ್ದಾಡ್ತಾ ಇರ್ತೀಯ. ಮನಸ್ಸನ್ನು ಫ್ರೀಯಾಗಿ ಇಟ್ಕೊಮ್ಮ, ಮನಸ್ಸನ್ನು ಫ್ರೀಯಾಗಿ ಇಟ್ಕೊಂಡು ನೋಡು. ಇವತ್ತು ಗಂಜಿ ಕುಡಿದ್ರು ನಿನ್ನ ಮನೇಲಿ ನೀನು ಇರಬೇಕು. ಮತ್ತು ಏನೇ ಒಂದು ವಿಚಾರ ತೊಗೊಂಡ್ರು ಯಾರೂ ನಿನಗೆ ಉಪಯೋಗ ಅಂದರೆ 4 ಜನಕ್ಕೆ ವಿಚಾರ ಗೊತ್ತಾರೆ, 4 ಥರ ಮಾತಾಡ್ತಾರೆ ಅಷ್ಟೇ, ಯಾರೂ ನಿಂಗೆ ಸಹಾಯ ಮಾಡೋರಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆಗಳಿಗೆ ಕಷ್ಟ ಪರಿಹಾರಕ್ಕೆ ಇನ್ನೊಂದು 6 ತಿಂಗಳು ಸ್ವಲ್ಪ ಕಷ್ಟನೇ. ಈ 6 ತಿಂಗಳು ಕಳೀಲಿ, ತುಂಬ ಬದಲಾವಣೆ ಆಗುತ್ತೆ. ಅದರ ಮಧ್ಯದಲ್ಲಿ ಆರೋಗ್ಯ ಸಹಿತ ಸುಧಾರಣೆ ಆಗುತ್ತೆ. ಸಾಧ್ಯವಾದರೆ ನೀನು ನಿಮ್ಮ ಮನೆಯವರು ಹತ್ತಿರದಲ್ಲಿ ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಬೆಳಗ್ಗೆ ತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ಹರಿಯುವ ನೀರಲ್ಲಿ ತೀರ್ಥ ಏನಿರುತ್ತೋ ಅದನ್ನು ತಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಖಂಡಿತ ಬದಲಾವಣೆ ಆಗುತ್ತೆ. ಇನ್ನೇನು ಇದಕ್ಕೆ ಜಾಸ್ತಿ ಪರಿಹಾರ ಏನು ಬೇಡ, ಇಷ್ಟು ಮಾತ್ರ ಮಾಡ್ಕೊ. ಖಂಡಿತ ಒಳ್ಳೆಯದಾಗಲಿಮ್ಮ, ಒಳ್ಳೆಯದಾಗಲಿ ತಾಯಿ. ಇನ್ನೊಬ್ಬರು ರೆಡಿಯಾಗಿದ್ದಾರೆ ಕರೆಯಲ್ಲಿ, ಬನ್ನಿ. ಯಾಕೆಂದರೆ ಸಮಯ ಸಿಕ್ಕಾಗೆ 4 ಜನನ ಮಾತಾಡಬೇಕು. ಮತ್ತೊಬ್ಬರು ಕರೆಯಲ್ಲಿ ಸಿದ್ಧರಾಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಮಗಂದು ಒಂದು ವಿಷಯ ಕೇಳ್ಬೇಕಿತ್ತು. ಅವನು ಪೂರಿಕ್ ಅಂತ ಹೆಸರು, UKG ಗೆ ಹೋಗ್ತಾ ಇದ್ದಾನೆ. ಮತ್ತೆ ಹಠ, ಮತ್ತೆ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೆ ತುಂಬಾ ಲೂಟಿ ಮಾಡುದು, ಒಡೆಯುದು, ಕಾಲಲ್ಲಿ ಇದು ಉದೆಯುದು, ಹೇಳಿದ ಮಾತು ಕೇಳುದಿಲ್ಲ. ಮತ್ತೆ ಸ್ಕೂಲಿಗೆ ಹಂಗೇನೆ, ಯಾವಾಗ ನೋಡಿದ್ರು ಶೀತ, ಕೆಮ್ಮು, ಜ್ವರ ಇದೇ ತರ ಆಗ್ತಾ ಇರುತ್ತೆ. ತಾವು ಎಲ್ಲಿಂದ ಕರೆ ಮಾಡ್ತೀರಿ? ಮಂಗಳೂರ ಯಾವುದು? ಮಂಗಳೂರು ಬಂತು ಅಲ್ಲ. ಅದೇ ನಿಮ್ಮ ಸ್ವರ ನೋಡಿದಾಗೆ ನಮಗೆ ಅರ್ಥ ಆಗುತ್ತೆ ನೀವು ಮಂಗಳೂರಿನವರೇ ಅಂತ. ನೋಡಿ, 2 ಸಣ್ಣ ಮಕ್ಕಳೇ, ಹೆದರಬೇಡಿ. ಆ ಮಕ್ಕಳ ಸಾಮಾನ್ಯಕ್ಕೆ ಮನೇಲಿ 1-2 ಮಕ್ಕಳಿದ್ರೆ ಅವೆಲ್ಲ ನಡೆಯುತ್ತೆ. ಒಂದಿದ್ರೆ ಈ ಪ್ರಾಬ್ಲಮ್ ಇಲ್ಲ, 2-3 ಇದ್ದಾಗ ಆ ಥರ ಎಲ್ಲ ಬಂದೇ ಬರುತ್ತೆ. ನೀವೆಷ್ಟೇ ಪಾಠ ಹೇಳಿದ್ರು ಮಕ್ಕಳು ಇನ್ನೊಬ್ಬರು ಮಗು ಕೈಲಿರುವಂಥದ್ದು ನನಗೆ ಬೇಕು, ಆ ಮಗು ಕೈಲಿರ್ತಕ್ಕಂಥದ್ದು ಈ ಮಗುಗೆ ಬೇಕು, ಹೀಗೆ ಒಬ್ರಿಗೊಬ್ಬರು ಕಿತ್ತಾಡುವಂಥದ್ದು ಇರುತ್ತೆ. ಮಕ್ಕಳ ವಿಚಾರಕ್ಕಾಗಿ ನಾವು ದೊಡ್ಡವರು ತಲೆ ಕೆಡಿಸ್ಕೊಳ್ಬಾರ್ದು. ಆದಷ್ಟು ಮಕ್ಕಳು ದೊಡ್ಡವಾಗೋ ತನಕ ದೊಡ್ಡವ್ರಿಗೆ ಇದೊಂದು ದೊಡ್ಡ ರಿಸ್ಕ್ ಇದ್ದೇ ಇರುತ್ತೆ. ನೋಡಿ, ಮಕ್ಕಳಿಲ್ಲ ಅನ್ನೋರಿಗೆ ಒಂಥರ ಸಮಸ್ಯೆ, ಮಕ್ಕಳಾದಮೇಲೆ ಆ ಮಕ್ಕಳ ಸುಧಾರಣೆ ಮಾಡೋದು ಇನ್ನೊಂಥರ ಸಮಸ್ಯೆ. ಮಕ್ಕಳು ಬೆಳೆದು ದೊಡ್ಡವರಾಗೋ ತನಕ ಈ ನೋವು ತಪ್ಪಿದ್ದಲ್ಲ. ಹಾಗಂತ ಮಕ್ಕಳು ಓದ್ತಾರೆ, ಓದಿರೋದಿಲ್ಲ. ಹಾಗೆ ನಮ್ಮ ಸಮಸ್ಯೆಗಳನ್ನು ನಾವು ಮಕ್ಕಳ ಮೇಲೆ ತೋರಿಸ್ಲಿಕ್ಕೆ ಆಗೋದೂ ಇಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಪ್ರಪಂಚ. ಅವ್ರಿಗೆ ಏನು ನೋವಿದೆ?
ಯಾವ ಸಮಸ್ಯೆ ಇದೆ, ಯಾವ ಜವಾಬ್ದಾರಿ ಇರುತ್ತೆ? ನೀವೇನು ಕೊಟ್ಟರೆ ಅದು ಊಟ ಮಾಡ್ತಾರೆ, ಆಟ ಆಡ್ತಾ ಇರ್ತಾರೆ. ಹೆದರಬೇಡಿ, ಒಳ್ಳೇದಾಗತ್ತೆ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಹಲೋ, ಹೇಳಮ್ಮ. ಅವನ ಹತ್ರ ಮಾತಾಡಕ್ಕೆ ಹೊರತೇನೆ. ಹಲೋ, ನಮಸ್ತೆ. ಶಾಲೆಗೆ ಹೋಗ್ತಾ ಇದೆಯಾ? ಹೋಗ್ತೀನಿ. ಇವತ್ತು ಕೆಮ್ಮು ಹೋಗಿಲ್ಲ. ಇವತ್ತು ಹೋಗಿಲ್ಲ. ಯಾಕೆ? ಮಳೆ ಇದೆ ನಿಮ್ಮ ಕಡೆ? ಮಳೆ ಬರ್ತಾ ಇದೆಯಾ? ನಮ್ಮೂರಿಗೊಂದು ಸ್ವಲ್ಪ ಮಳೆ ಕಳಿಸ್ಕೊಟ್ಬಿಡು ಹಂಗಾರೆ. ಈ ಸತಿ ಆಶ್ರಮಕ್ಕೆ ಬಾ ನೀನು. ಆಯ್ತು. ಇದು ಗುರುಜಿ, ನಮಗೆ ನಮ್ಮ ಯಜಮಾನ್ರಿಗೆ ಇದು ಹೂವಿನ ವ್ಯಾಪಾರ, ಅದು ವ್ಯಾಪಾರನೇ ಇಲ್ಲ, ಕಮ್ಮಿ. ಇಲ್ಲಮ್ಮ, ಒಳ್ಳೇದಾಗುತ್ತೆ. ಅವ್ನು ಕೆಲಸ ಮಾಡಿ. ಹೇಳಿದಂಗೆ ಕೇಳುದೇ ಇಲ್ಲ ಅವರು. ಇರಲಿ, ನಿಮ್ಮ ಸಮಸ್ಯೆಗಳಿಗೆಲ್ಲ ನೀವು ಹೂವನ್ನು ವ್ಯಾಪಾರ ಮಾಡಬೇಕಾದ್ರೆ ದೇವರಿಗೆ ಅಂತಲೇ ಸೇರಲಿ ಅಂತ ಹೇಳ್ತಿರ್ತೀರಲ್ಲ, ಆ ದೇವ್ರನ್ನ ಅಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಅರಿಶಿನ ಕೊಂಬು ತೊಗೊಳ್ಳಿ. ಅರಿಶಿನ ಕೊಂಬು ಒಂದು ತೊಗೊಂಡು ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ತೆಗೆದುಕೊಂಡೋಗಿ ಅರಿಶಿನ ಕೊಂಬು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಅವರು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಆ ಅರಿಶಿನ ಕೊಂಬನ್ನು ಕಟ್ಟಿರಿ. ಇಷ್ಟು ಮಾತ್ರ ಮಾಡಿ ಸಾಕು. ಅದು ಆಟೋಮೆಟಿಕ್ಕಾಗಿ ಅಲ್ಲಿ ವ್ಯಾಪಾರ ಶುರುವಾಗುತ್ತೆ. ಯಾಕೆಂದರೆ ಅಲ್ಲಿ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಆಕರ್ಷಣೆಯೂ ಆಗುತ್ತೆ, ಇರೋ ದೋಷನೂ ದೂರ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಆದಷ್ಟು ನಾನು ಬೆಳಗ್ಗೆ ಪ್ರಾರಂಭದಲ್ಲಿ ಹೇಳಿದೆ, ದೇವಿಯ ಸಾನ್ನಿಧ್ಯ ಅಂತ. ದೇವಿಯ ಸಾನ್ನಿಧ್ಯ ಅಥವಾ ಶಿವ ಸಾನ್ನಿಧ್ಯ, ಅಲ್ಲಿ ಶಿವ ಸಾನ್ನಿಧ್ಯ ಎಂಬತಕ್ಕಂಥದ್ದು ಯಾವುದೇ ಒಂದು ಪುಣ್ಯಕ್ಷೇತ್ರಗಳು ಹೊರಟಾಗ ಕೆಲವೊಬ್ಬರು ಮಾಡೋ ತಪ್ಪುಗಳೇನು ಗೊತ್ತಾ? ಮನೆಯಿಂದ ಹೋಗ್ತಾ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ಹೋಗೋದು, ಅಥವಾ ಹಾಕಿರುವ ಬಟ್ಟೆ ನೋಡಿ ಕ್ಷೇತ್ರದಲ್ಲಿ ಬಿಡಬೇಕು ಅಂತಲೇ ಹಳೆ ಬಟ್ಟೆ ಹಾಕ್ಕೊಳ್ಳೋದು. ಕೆಲವರು ಹುಚ್ಚುತನ ಅದು. ಹರಿಯೋ ನೀರಲ್ಲಿ ಬಟ್ಟೆ ಬಿಡಬೇಕು ಅಂತ ಕೆಲವರು ಯಾರೋ ಬುದ್ಧಿವಂತ ಹೇಳಿಬಿಟ್ಟಿರ್ತಾರೆ. ಸ್ನಾನಕ್ಕೆ ಹೋದಾಗ ಪುಣ್ಯ ತೀರ್ಥ ಸ್ಥಳಗಳಲ್ಲಿ ಸಮುದ್ರ, ಕಡಲ ತೀರ ಅಥವಾ ಹರಿಯುವ ನೀರು, ತೀರ್ಥಕ್ಷೇತ್ರ, ಧರ್ಮಸ್ಥಳ ಆಗಿರಲಿ, ಹೊರನಾಡಾಗಿರಲಿ, ಶೃಂಗೇರಿ ಆಗಿರಲಿ, ಎಲ್ಲಾದರೂ ಸರಿ ಹರಿಯುವ ನೀರು, ಆ ಕಲ್ಯಾಣಿ ಇರುತ್ತಲ್ಲ, ಅಲ್ಲೂ ಸಹಿತ ನಿಮ್ಮ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಬಿಟ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಬೇರೆ ಬಟ್ಟೆ ಹಾಕ್ಕೊಳ್ಬೇಕು, ಅಲ್ಲಿ ಹಾಕ್ಕೊಂಡಿರೋ ಬಟ್ಟೆ ಒದ್ದೆ ಬಟ್ಟೆನ ಅಲ್ಲೇ ಬಿಡಬೇಕು ಅಂತ. ಒದ್ದೆ ಬಟ್ಟೆನ ಬಿಡಿ, ನಾವು ಬೇಡ ಅಂತ ಹೇಳೋದಿಲ್ಲ, ಅದನ್ನು ಬಿಡುವಂಥ ಸ್ಥಳದಲ್ಲಿ ಬಿಡಿ. ಅದನ್ನು ಬಿಟ್ಟು ಆ ಹರಿಯೋ ನೀರಲ್ಲಿ ಬಿಡ್ತಕ್ಕಂಥದ್ದು, ಕಲ್ಯಾಣಿಯಲ್ಲಿ ಬಿಡ್ತಕ್ಕಂಥದ್ದು, ಆ ಸ್ಟೆಪ್ಸ್ ಮೆಟ್ಲುಗಳ ಮೇಲೆ ಬಿಡ್ತಕ್ಕಂಥದ್ದು, ಇನ್ನೊಬ್ಬರು ಕಾಲಿಟ್ಟಾಗ ಅವ್ರ ದೇಹ ಮೆಲ್ಮೆಲ್ಲ ಒದ್ದಾಡುತ್ತೆ. ನಾವು ಮಾಡುವಂತಹದ್ದು ಕರ್ಮ ಕಳ್ಕೊಳ್ಬೇಕೇ ವಿನಃ ಕರ್ಮ ಕಟ್ಕೊಳ್ಬಾರ್ದು. ಯಾವುದೇ ಪುಣ್ಯಕ್ಷೇತ್ರಕ್ಕೆ ಕೊಟ್ಟರು ನಿಮ್ಮ ಹಳೆಯ ಬಟ್ಟೆಗಳನ್ನು, ನಿಮ್ಮ ಕೊಳಕು ಬಟ್ಟೆಗಳನ್ನು, ಅಥವಾ ನಿಮ್ಮ ಮೈಮೇಲೆ ಧರಿಸಿರುವಂಥ ಬಟ್ಟೆಗಳನ್ನು ನೀವು ಹಂಗೆ ಬಿಡಬೇಕು ಅಂದರೆ ಅಲ್ಲಿ ಸ್ನಾನ ಮಾಡಬೇಕು, ಒದ್ದೆ ಬಟ್ಟೆ ತೆಗೆದು ದಡದ ಮೇಲೋ ಎಲ್ಲೋ ಒಂದು ಕಡೆ, ಅದಕ್ಕೆ ಅಂತ ಒಂದು ಸ್ಥಳ ಇರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನೋಡಿ ಯಾರಿಗೂ ತೊಂದರೆ ಆಗದಂಥ ಸ್ಥಳದಲ್ಲಿ ಬಿಡಬೇಕು. ಅದು ಬಿಟ್ಟು ನೀರಿಗೆ ಎಸಿತಕ್ಕಂಥದ್ದು ಅಥವಾ ನೀರಲ್ಲಿ ಹಾಕ್ತಕ್ಕಂಥದ್ದು, ಅದೇ ನೀರೇ ತೀರ್ಥ ಸ್ನಾನ ಅಂತ ನಿಮ್ಮ ಕರ್ಮ ಕಳೆಯುವ ಸ್ಥಳ ಅಂತ ಹೇಳಿಬಿಟ್ಟು ಆ ನೀರಲ್ಲಿ ಸ್ನಾನ ಮಾಡ್ಕೊಳ್ತೀರಿ. ಸ್ನಾನ ಮಾಡಿಕೊಂಡು ಆ ಬಟ್ಟೆಗಳನ್ನು ಅಲ್ಲಿ ಬಿಟ್ಟು ಅದನ್ನು ಕೊಳಿಸಿ ಆ ನೀರನ್ನ ಒಂದು ಕಲುಷಿತ ಮಾಡಿ ಅದರಿಂದ ಪಾಪಕರ್ಮ ಕಟ್ಕೊಳ್ಬೇಡಿ. ಪುಣ್ಯಕ್ಷೇತ್ರಕ್ಕೆ ಹೋದಾಗ ಪುಣ್ಯ ಸಂಪಾದನೆ ಮಾಡ್ಕೋಬೇಕೇ ವಿನಃ ಪಾಪಕರ್ಮ ಅಂತ ತೊಗೊಂಡು ಮನೆಗೆ ಬರಬಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ.